ಪದಾಧಿಕಾರಿಗಳು ಜೊತೆಯಾಗಿ ಶಿಲಾನ್ಯಾಸದ ಪ್ರಕ್ರಿಯೆಗಾಗಿ ತೆರಳುತ್ತಿದ್ದಾರೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ದಾಸರ ನುಡಿ ನೆನಪಾಗುತ್ತದೆ. ಉಳ್ಳಾಲ ತಾಲೂಕಿನ ಪಜೀರು ಕೈರಂಗಳದ ಈ ಗ್ರಾಮ್ಯ ಪರಿಸರದಲ್ಲಿ ನಮ್ಮ ರಾಜ್ಯದ ಗೃಹ ಮಂತ್ರಿಗಳೇ ಆಗಮಿಸಿರುವುದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ಈ ಪ್ರದೇಶದ ಜನರ ಬಹುಕಾಲದ ಬೇಡಿಕೆಯಾಗಿರುವ ನೂತನ ಅಗ್ನಿಶಾಮಕ ಠಾಣೆ ಇನ್ನು ಕೆಲವೇ ಇಲ್ಲಿನ ನಾಗರಿಕರ ಉಪಯೋಗಕ್ಕೆ ದೊರಕಲಿದೆ ಎಂಬುದು ಬಹಳ ಸಂಭ್ರಮದ ಸಂಗತಿ. ಶಾಸಕರಾಗಿರುತ್ತಾ ಈ ಪ್ರದೇಶದ ಸಮಗ್ರ ಅಭಿವೃದ್ಧಿಗಾಗಿ ಪಣತೊಟ್ಟಿರುವ ಶ್ರೀಯುತ ಯುಟಿ ಖಾದರ್ ಫರೀದ್ ಅವರ ನೇತೃತ್ವದಲ್ಲಿ ಇಂದಿನ ಕಾರ್ಯಕ್ರಮ ಸಂಪನ್ನವಾಗುತ್ತಿದೆ. Thank you, sir. ಮೇಲಿನ ಸಂಪ್ರದಾಯದಂತೆ ಕೂಡಲೇ ಪೂಜೆ, ಶಿಲಾನ್ಯಾಸ, ಶಂಕುಸ್ಥಾಪನೆ ಎಂಬೆಲ್ಲ ಹೆಸರುಗಳಿಂದ ಕರೆಯಲಾಗುವ ಈ ದಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪಜೂರು ಕೈರಂಗಳದಲ್ಲಿ ಅಗ್ನಿಶಾಮಕ ಠಾಣೆಯ ನೂತನ ಅಗ್ನಿಶಾಮಕ ಠಾಣೆಯ ಒಂದು ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ತಾವುಗಳೆಲ್ಲ ಆಗಮಿಸಿದ್ದೀರಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಗೃಹ ಸಚಿವರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಬಂದಿದ್ದಾರೆ. ಇವರು ಈ ಠಾಣೆಯ ಕಟ್ಟಡಕ್ಕಾಗಿ ಸುಮಾರು 300 ಲಕ್ಷಗಳನ್ನು ಮಂಜೂರಾತಿ ಮಾಡಿದ್ದಾರೆ ಸರ್ಕಾರದಿಂದ. ಈ 300 ಲಕ್ಷಗಳನ್ನು ಮಂಜೂರು ಮಾಡಿ ಪೊಲೀಸ್ ವಸತಿ ನಿಗಮಕ್ಕೆ ಠಾಣೆಯ ಕಟ್ಟಡ ನಿರ್ಮಾಣ ಮಾಡಲು ಆದೇಶಿಸಿರುತ್ತಾರೆ. ಸಾಹೇಬರು ಈ ಅಗ್ನಿಶಾಮಕ ಠಾಣೆಯ ನಿರ್ಮಾಣಕ್ಕಾಗಿ ತುಂಬ ಮುತುವರ್ಜಿ ವಹಿಸಿ ಸಾಹೇಬರೇ ಬಂದು ಅವರ ಬಿಡುವಿಲ್ಲದ ಕಾರ್ಯಕ್ರಮಗಳಲ್ಲೂ ಸಹ ಬಂದು ಈ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಬಂದು ಆಸೀನರಾಗಿರುತ್ತಾರೆ. ಅವರಿಗೆ ನಿಮ್ಮ ಎಲ್ಲರ ಪರವಾಗಿ, ಅಂದರೆ ಅಗ್ನಿಶಾಮಕ ಇಲಾಖೆಯ ಪರವಾಗಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಪರವಾಗಿ ಹಾಗೂ ಎಲ್ಲ ಸಾಮಾನ್ಯ ಜನತೆಯ ಪರವಾಗಿ ನಾನು ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮ್ಮೆಲ್ಲರ ಹೆಮ್ಮೆ ಶ್ರೀಯುತ ಯುಟಿ ಖಾದರ್ ಫರೀದ್ ಅವರಿಂದ ಪುಷ್ಪಗುಚ್ಛದ ಗೌರವ ಸನ್ಮಾನ್ಯ ಗೃಹ ಸಚಿವರಿಗೆ. ಹಾಗೂ ಇದೇ ಉಳ್ಳಾಳ ಮತದಾನ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಸಾಹೇಬರು ಅವರ ಪರಿಶ್ರಮ ತುಂಬಾ ಇದೆ. ಇಲ್ಲಿ ಠಾಣೆ ಆಗಬೇಕಾದ್ರೆ ಇಲ್ಲಿ 2 ದಿನದಿಂದ ಅವರೇ ಖುದ್ದಾಗಿ ನಿಂತು ಈ ಕಾರ್ಯಕ್ರಮ ಮಾಡಲೇಬೇಕು ಎಂದು ಪಣತೊಟ್ಟು ಮಾಡಿಸ್ತಾ ಇದ್ದಾರೆ. ಈ ಠಾಣೆ ಆಗಬೇಕು ಅಂದ್ರೆ ಮೂಲ ಕಾರಣ ಸಾಹೇಬ್ರೆ ಅಂತ ಹೇಳೋದ್ರಲ್ಲಿ ಯಾವುದೇ ತರಹದ ಜಿಜ್ಞಾಸೆ ಇಲ್ಲ. ಇದು ಅವರ ಅಧ್ಯಕ್ಷತೆಯಲ್ಲಿ ಈ ಠಾಣೆ ಆಗ್ತಾ ಇರೋದು ನಮ್ಮೆಲ್ಲರಿಗೂ ತುಂಬಾ ಸಂತೋಷ ಆಗಿದೆ. ಹಾಗಾಗಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವುದರಿಂದ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಜಿ ಈಶ್ವರ ನಾಯ್ಕ ಇಲಾಖೆಯ ರಾಜ್ಯ ಕಚೇರಿಯ ಉಪನಿರ್ದೇಶಕರಿಂದ ಪುಷ್ಪಗುಚ್ಛದ ಗೌರವಾನ್ವಿತ ಸಭಾಧ್ಯಕ್ಷರಿಗೆ. ನಿರ್ದೇಶಕರಾಗಲಿ ಅಥವಾ ನಿರ್ದೇಶಕರು ಬರಲು ಸಾಧ್ಯವಾಗಲಿಲ್ಲ. ಅವರ ಪರವಾಗಿ ಮಾನ್ಯ ಉಪನಿರ್ದೇಶಕರಾದ ಜಿ ಈಶ್ವರ ನಾಯ್ಕರವರು ಬಂದಿದ್ದಾರೆ. ಅವರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ರಂಗನಾಥ ಸಿಆರ್ ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿ ಮಂಗಳೂರು ವಲಯ ಇವರಿಂದ ಪುಷ್ಪಗುಚ್ಛದ ಗೌರವ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾ ಮಂತ್ರಿಗಳು ಬರಬೇಕಾಗಿತ್ತು. ಕಾರಣಾಂತರಗಳಿಗೆ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ
ಎಲ್ಲ ಮಾಧ್ಯಮ ಪ್ರತಿನಿಧಿಗಳು ಕೋರುತ್ತೇನೆ. ಹಾಗೂ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಅಧ್ಯಕ್ಷರು ಬಾಳೆಪುಣೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಪ್ರಶಾಂತ್ ರಾಜ, ಕಾರ್ಯಾಧ್ಯಕ್ಷರು ಮುಡುಪು ಸರ್ಕಾರಿ ಪದವಿ ಪೂರ್ವ ಕಾಲೇಜು ರವರು ಸಹ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ರಮೇಶ್ ಶೆಟ್ಟಿ ಅವರು ಬಂದಿದ್ದಾರೆ. ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಪಜೀರು ಗ್ರಾಮ ಪಂಚಾಯತಿ ಮುಖ್ಯವಾಗಿ ಅವರಿಗೂ ಸಹ ಪಜೀರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಈ ಪಜೀರು ಗ್ರಾಮ ಪಂಚಾಯತಿಯ ಸಾರ್ವಜನಿಕರು ಉತ್ತಮವಾಗಿ ನಿನ್ನೆಯಿಂದ ಒಂದೇ ದಿನದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿ ಈ ಮಟ್ಟಕ್ಕೆ ಸ್ಟೇಜ್ ಅನ್ನು ತಂದಿದ್ದಾರೆ. ಅವರಿಗೆಲ್ಲರಿಗೂ ಸಹ ಆದರವಾಗಿ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಅಲ್ಲದೆ ಈ ಠಾಣೆಯ ಬಗ್ಗೆ ಪ್ರಾಸ್ತಾವಿಕವಾಗಿ 4 ಮಾತುಗಳನ್ನು ಆಡಲು ಇಷ್ಟಪಡುತ್ತೇನೆ. ಮತ್ತು ತುರ್ತು ಸೇವಾ ಇಲಾಖೆಯು ಅಗ್ನಿ ದುರಂತಗಳಲ್ಲದೆ ರಸ್ತೆ ಅಪಘಾತ, ಪ್ರಕೃತಿ ವಿಕೋಪಗಳಿಂದ ಉಂಟಾಗುವ ದುರಂತಗಳಾದಂತಹ ನೆರೆ, ಪ್ರವಾಹ, ಗುಡ್ಡ ಕುಸಿತ ಹಾಗೂ ಇತರೆ ಯಾವುದೇ ರೀತಿಯ ರಕ್ಷಣಾ ಕಾರ್ಯಗಳಿಗೆ ಸ್ಪಂದಿಸಿ ಸಾರ್ವಜನಿಕ ಆಸ್ತಿ, ಪ್ರಾಣ ರಕ್ಷಣೆ ಮತ್ತು ಸೇವಾಪರ ಇಲಾಖೆಯಾಗಿದ್ದು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರ, ತಾಲೂಕು ಕೇಂದ್ರಗಳಲ್ಲಿ ಅಗ್ನಿಶಾಮಕ ಠಾಣೆಗಳನ್ನು ಪ್ರಾರಂಭಿಸಲಾಗಿದೆ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 219 ಅಗ್ನಿಶಾಮಕ ಠಾಣೆಗಳು ಕಾರ್ಯನಿರ್ವಹಿಸುತ್ತಿವೆ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 7 ಅಗ್ನಿಶಾಮಕ ಠಾಣೆಗಳು ಈಗಾಗಲೇ ಕಾರ್ಯನಿರ್ವಹಿಸುತ್ತಿವೆ. ಇಲ್ಲಿ ಈಗ ಉಳ್ಳಾಳ ತಾಲೂಕಿನಲ್ಲಿ ಈಗ ಹೊಸದಾಗಿ ಅಗ್ನಿಶಾಮಕ ಠಾಣೆಯ ಶಿಲಾನ್ಯಾಸ ಆಗಿದೆ. ಇನ್ನು ಕಡಬ ಮತ್ತು ಮುಲ್ಕಿ ತಾಲೂಕಿನಲ್ಲಿ 2 ಅಗ್ನಿಶಾಮಕ ಠಾಣೆಗಳಿಗೆ ಈಗಾಗಲೇ ಮಾನ್ಯ ಗೃಹ ಸಚಿವರು ಹಾಗೂ ಎಲ್ಲ ಸರ್ಕಾರಿ ಅಧಿಕಾರಿಗಳು ನಮ್ಮ ಇಲಾಖೆಯ ಪರವಾಗಿ ಮಂಜೂರಾತಿ ದೊರೆತಿದೆ. ಈಗಾಗಲೇ ಇಲ್ಲೂ ಸಹ ಹತ್ತಿರದಲ್ಲೇ ಸಾಹೇಬರ ಕಡೆಯಿಂದ ನಾವು ಗುದ್ಲಿ ಪೂಜೆ ಮಾಡಿಸಬೇಕಾಗಿದೆ. ಇಲ್ಲಿಯೂ ಸಹ ಠಾಣೆಗಳ ಮಂಜೂರಾತಿ ದೊರೆತಿರೋದ್ರಿಂದ ಇಲ್ಲಿ ಆದಷ್ಟು ಬೇಗ ಅಗ್ನಿಶಾಮಕ ಠಾಣೆಗಳನ್ನು ನಾವು ಪ್ರಾರಂಭ ಮಾಡುತ್ತೇವೆ. ಈಗ ಠಾಣೆಗಳನ್ನು ಪ್ರಾರಂಭ ಮಾಡುತ್ತೇವೆ ಎಂದು ಈ ಮೂಲಕ ತಿಳಿಸುತ್ತೇನೆ. ತಿರುಮಲೇಶ್ ಅವರಿಗೂ ನಮ್ಮ ಆತ್ಮೀಯ ಸ್ವಾಗತ. ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ, ಹಚ್ಚುವುದಾದರೆ ದೀಪವನ್ನು ಹಚ್ಚು, ಬೆಂಕಿಯನ್ನಲ್ಲ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಹೇಳಿದ್ದು ನೆನಪಾಗುತ್ತದೆ. ದೀಪವನ್ನ ಹಚ್ಚಿ ಬೆಳಕನ್ನ ಪ್ರಕಟಿಸಿ ಈ ಕಾರ್ಯಕ್ರಮಕ್ಕೆ ಶುಭದ ಚಾಲನೆಯನ್ನ ನೀಡುವಂತೆ ಗೌರವಾನ್ವಿತ ಅತಿಥಿಗಳಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಆ ಬಳಿಕ ಗೌರವಾನ್ವಿತ ಗೃಹ ಸಚಿವರು ಇಂದಿನ ಕಾರ್ಯಕ್ರಮದ ನೆನಪನ್ನ ದಾಖಲಿಸುವ ಅಮೃತ ಫಲಕವನ್ನು, ಶಿಲಾಫಲಕವನ್ನು ಅನಾವರಣಗೊಳಿಸುತ್ತಾರೆ. ಹಣತೆ ಹಚ್ಚುತ್ತೇನೆ ನಾನು, ಲೋಕ ಬೆಳಗುವೆನೆಂಬ ಭ್ರಮೆಯಿಂದಲ್ಲ. ಆ ಬೆಳಕಿನಲ್ಲಿ ನನ್ನ ಮುಖ ನೀನು, ನಿನ್ನ ಮುಖ ನಾನು ನೋಡಿಕೊಳ್ಳುವುದಕ್ಕೆ. ಇದು ಕನ್ನಡ ಕವಿ GS ಶಿವರುದ್ರಪ್ಪ ಅವರ ಆಶಯವಾಗಿತ್ತು. ನಾವೆಲ್ಲ ರೂಢಿಸಿಕೊಳ್ಳಬೇಕಾದ ಆಶಯವೂ ಹೌದು. ಪರಸ್ಪರರನ್ನ ಅರಿತು ವಿಶ್ವಾಸದಿಂದ ಬದುಕುವ ಸದಾಶಯದ ಈ ಇತಿಹಾಸವನ್ನ, ಈ ಐತಿಹಾಸಿಕ ಕ್ಷಣವನ್ನ ಸ್ಮರಣೀಯವಾಗಿಸಿರುವ ಅಮೃತಾಕ್ಷರಗಳಲ್ಲಿ ಕೆತ್ತಿದ ಶಿಲಾಫಲಕ ಅನಾವರಣಗೊಳ್ಳುತ್ತಿದೆ. ಮಹತ್ವದ ಕಾರ್ಯ ಮಾಡಲು ಇರುವ ಏಕೈಕ ಮಾರ್ಗವೆಂದು ಈ ಪ್ರದೇಶದ ಬಹುದಿನಗಳ ಬೇಡಿಕೆಯಾಗಿರುವಂತಹ ಉಳ್ಳಾಲ ಅಗ್ನಿಶಾಮಕ ಠಾಣೆಯ ಉದ್ಘಾಟನೆಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದಲ್ಲಿದ್ದುಕೊಂಡು ಈ ಅಗ್ನಿಶಾಮಕ ಠಾಣೆಯನ್ನು ನಮಗೆ ಮಂಜೂರು ಮಾಡಿ ಇವತ್ತಿದ್ದನ್ನು ಶಿಲಾನ್ಯಾಸಂತಹ ನನಗೆ ಅತ್ಯಂತ ಗೌರವಿದ್ದರು, ನಮಗೆಲ್ಲ ಹಿರಿಯರು, ಕರ್ನಾಟಕ ರಾಜ್ಯದ ಗೃಹ ಸಚಿವರಾದ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷತೆ ವಹಿಸಿದಂತಹ ಪಜೀರ್ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ನಮ್ಮ ಸನ್ಮಿತ್ರ ಅಂತ ರಫೀಕ್ ಪಜೀರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿದ್ದಂತಹ
ಕರ್ನಾಟಕ ರಾಜ್ಯ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿರುವಂತಹ ಮಮತಾ ಡಿ.ಎಸ್. ಗಟ್ಟೀರವರೇ, ಮಂಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ನಮ್ಗೆಲ್ಲ ಗೌರವಿತರಂತಹ ಸನ್ಮಾನ್ಯ ಸದಾಶಿವ ಉಳ್ಳಾಲ್ ಅವರೇ, ಉಳ್ಳಾಲ ನಗರಸಭೆಯ ಅಧ್ಯಕ್ಷ ಶ್ರೀಮತಿ ಶಶಿಕಲಕ್ಕನವರೇ, ಅದೇ ರೀತಿ ರಾಜ್ಯ ಅಗ್ನಿಶಾಮಕ ಇಲಾಖೆಯ ಅಧಿಕಾರಿ ಈಶ್ವರ್ ನಾಯಕ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರುವಂತಹ ಮುನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ರೆಹನರ್ ಅವರೇ, ನಮ್ಮ ಬಾಲೆಪಲ್ಲಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಅಂತ ಗೀತಾರ್ ಅವರೇ, ಕೊಣಾಜ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ಕೊಣಾಜ ಗೀತಾರ್ ಅವರೇ, ಅದೇ ರೀತಿ ಮುನ್ನೂರು ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಆಗಿರುವಂತಹ ರೆಹನರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರುವಂತಹ ಕುರ್ನಾಡ್ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು, ಈ ಕಾರ್ಯಕ್ರಮ ವಹಿಸುವಂತಹ ಸಂಗೀತ ಪ್ರಶಾಂತ್ ಕಾಜಾವರ್ ಅವರೇ, ಬೊಲ್ಯಾರ್ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಸನ್ಮಾನ್ಯ ರಮೇಶ್ ಶೆಟ್ಟಿ ಬೊಲ್ಯಾರ್ ಅವರೇ, ಬಂಟ್ವಾಳ ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಅಕ್ರಮ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಚಂದ್ರಾಸ್ ಕರ್ಕಿಯಾರ್ ಅವರೇ, ಪಜೀರ್ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಶ್ರೀಯಂತ ಸೀತಾರಾಮ್ ಶೆಟ್ಟರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಂತಹ ಗೌರವಂತ ಜೆ ಬಾವಕನ್ ಅವರೇ, ನಮ್ಮ ಶೈಕ್ಷಣಿಕ ಮೆಡಿಕಲ್ ಕಾಲೇಜನ್ನು ಈ ಪ್ರದೇಶದಲ್ಲಿ ಪ್ರಾರಂಭ ಮಾಡಿ ಈ ಪ್ರದೇಶದ ಬೆಳವಣಿಗೆಗೆ ತನ್ನದ ಕೊಟ್ಟಂತ ಕಣಚೂರು ಶಿಕ್ಷಣ ಸಂಸ್ಥೆಯ ಮುಖ್ಯ ಸಂಸ್ಥೆ ಕಣಚೂರು ಮೋನಾಕನ್ ಅವರೇ, ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಕೊಂಡಾನ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾಗಿರುವಂತಹ ಹರ್ಷರಾಜ್ ಮುದ್ಯಾರ್ ಅವರೇ, ಬಹುಶಃ ನಮ್ಮ ಮುಂದಿರುವ ನಮ್ಮ ಅತ್ಯಂತ ಗೌರವಿತ ಹಿರಿಯರು, ಈ ಪ್ರದೇಶದ ಎಲ್ಲ ಅಭಿವೃದ್ಧಿಗೆ ಹಿಂದಿನ ತನ್ನ ಸಹ ಕೊಟ್ಟಂತಹ ಹಿರಿಯ ನಾಯಕರು ಸನ್ಮಾನ್ಯ ಇಬ್ರಾಹಿಂ ಕೋಡ್ಜಾಲಕನ್ ಅವರೇ, ಎಲ್ಲ ನಮ್ಮ ಹಿರಿಯ ಕಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ಗ್ರಾಮ ಪಂಚಾಯತಿಯ ನಗರಸಭೆ ಎಲ್ಲ ನಮ್ಮ ಸ್ಥಳೀಯ ಮಟ್ಟದ ಸದಸ್ಯರುಗಳೇ, ಮಾಜಿ ಸದಸ್ಯರುಗಳೇ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಇನ್ನಿತರ ಮುಖಂಡರುಗಳ ಮಿತ್ರರೇ, ವಿವಿಧ ಇಲಾಖೆಯ ಅಧಿಕಾರಿ ಮತ್ತು ಇಲಾಖೆಯ ಕಾರ್ಯಕರ್ತರ ಹಾಗಂತ ನಮ್ಮೆಲ್ಲ ಸನ್ಮಿತ್ರರೇ, ಸೋದರರೇ, ಆತ್ಮೀಯರೇ, ಹಿತೈಷಿ ವರ್ಗದವರೇ, ಹಾಗೂ ಈ ಕಾರ್ಯಕ್ರಮ ಇಲ್ಲಿ ಸಂಘಟಿಸಲಿಕ್ಕೆ ಪ್ರಕಾರ ಈ ಊರಿನ ಎಲ್ಲ ನಮ್ಮ ಸನ್ಮಿತ್ರರೇ, ಅತ್ಯಂತ ಸಂತೋಷವಾಗ್ತದೆ. ಈ ಒಂದು ಅಗ್ನಿಶಾಮಕದ ಶಿಲಾನ್ಯಾಸದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನಿಲ್ಲಿ ಕರ್ನಾಟಕ ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷನಾಗಿ ನಿಂತು ಮಾತಾಡೋದಿಲ್ಲ. ನಾನಿಲ್ಲಿ ಹಿಂದೆ ನಿಮ್ಮ ಯುಟಿ ಖಾದರ್ ಆಗಿ ಈ ಕ್ಷೇತ್ರ ಶಾಸಕನಾಗಿ ನಾನು ಇಲ್ಲಿ ನಿಂತು ಮಾತಾಡಲಿಕ್ಕೆ ಇಚ್ಛಿಸ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂತ ಹೇಳಿದ್ರೆ ನಾನು ಹಿಂದೆ ಹೇಳಿದ್ದೇನೆ, ನಾನು ರಾಜ್ಯ ರಾಷ್ಟ್ರ ಮಟ್ಟ ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋಗದಿದ್ರು ಕೂಡ ನನ್ನ ಕ್ಷೇತ್ರ ವ್ಯಾಪ್ತಿಯ ನನ್ನ ಮತದಾರರು ನನಗೆ ಇಷ್ಟು ವರ್ಷ ಶ್ರಮ ಪಟ್ಟು ನಮ್ಮನ್ನೊಂದು ಹಂತಕ್ಕೆ ತಾವ್ಯಾರು ನಿಲ್ಲಿಸಿದ್ರ ನಾನು ಹಿಂದೆ ನಿಮ್ಮ ಸೇವಕನಾಗಿ ನಾನು ಕೆಲಸ ಮಾಡ್ತಿದ್ದೇನೆ, ಅದೇ ರೀತಿ ಯುಟಿ ಖಾದರ್ ಆಗಿ ನಿಮ್ಮ ಜೊತೆ ಕೆಲಸ ಮಾಡುತ್ತೇನೆ, ಅದು ಮುಂದೆ ಕೂಡ ಮಾಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂತ. ನಾನು ಬಹುಶಃ ಇವತ್ತು ನನಗೆ ಪ್ರಪ್ರಥಮವಾಗಿ ಅತ್ಯಂತ ಸಂತೋಷವಾಗ್ತದೆ. ಈ ಒಂದು ಉಳ್ಳಾಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಉಳ್ಳಾಲ ತಾಲೂಕಾಗಿ ನಾವು ಇವತ್ತು ಘೋಷಣೆ ಮಾಡಿದ ನಂತರ ಹಂತ ಹಂತವಾಗಿ ಎಲ್ಲ ವಿವಿಧ ಇಲಾಖೆಯ ಆ ಕಚೇರಿಗಳು ಮತ್ತು ಇವತ್ತು ಸವಲತ್ತುಗಳಿತ್ತು ಬರಲಿಕ್ಕೆ ಇವತ್ತು ಪ್ರಾರಂಭ ಇವತ್ತು ಆಗಿದೆ. ಅದಲ್ಲದೆ ಈ ಕ್ಷೇತ್ರದ ಉದ್ದಗಲಕ್ಕೂ ಭವಿಷ್ಯ 30 ವರ್ಷಕ್ಕೆ ಬೇಕಾಗುವಂತ ಎಲ್ಲಾ ಯೋಜನೆಗಳು, ಅದು ಕುಡಿಯುವ ನೀರಿಗೆ ಸುಮಾರು 500 ಕೋಟಿ ರೂಪಾಯಿಗೆ ಹೆಚ್ಚಿನ ಯೋಜನೆಗಳು, ಕರೆಂಟ್ಗೆ ಬೇಕಾಗಿ ಇವತ್ತು ಕೊನಾಜೆ ಮತ್ತು ತೊಕ್ಕೋಟು ಅಬ್ಸ್ಟೇಷನ್ 120 kV ಆಗಿ ಪರಿವರ್ತನೆ ಮಾಡುವಂಥದ್ದು, ಕೋಟೆಕಾರ್ನಲ್ಲಿ ಬಹುಶಃ ಇವತ್ತು ನಮಗೆ ಬೇಕಾದ ಸಬ್ಸ್ಟೇಷನ್ ಡಿವಿಷನ್ ಆಫೀಸ್ ಅನ್ನು ಮಾಡುವಂಥದ್ದು. ಅಷ್ಟು ಮಾತ್ರ ಅಲ್ಲ, ನಮಗೆ ಮಂಗಳೂರು ಮತ್ತು ಬಹುಶಃ ಇವತ್ತು ಕೊನಾದಿಂದ ಏನು ಹೆಚ್ಚು ಕಮ್ಮಿ ಆದ್ರೆ ಮಂಗಳೂರಿನ ಎಕ್ಕೂರಿನ ನೇರವಾಗಿ ಅಂಡರ್ಗ್ರೌಂಡ್ ಕೇಬಲ್ ಹಾಕಿ ಈ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ವಿದ್ಯಾರ್ಥಿಗಳಿಗೆ, ವ್ಯಾಪಾರಸ್ಥರಿಗೆ ಅಥವಾ ಜನಸೇವೆ ಮಾಡ್ತಾರ ಮುಂದಿನ 30 ವರ್ಷ ಆದರೂ ಕೂಡ ಯಾವುದೇ ಪವರ್ನ ಕರೆಂಟಿನ ಕೊರತೆ ಆಗೋ ರೀತಿಯಲ್ಲಿ ಏನು ಬೇಕಾ ಆ ಎಲ್ಲಾ ವ್ಯವಸ್ಥೆಗೆ ಈಗ ಕೂಡ ತಯಾರಾಗಿದ್ದುಕೊಂಡು ಮುಂದೆ ಅದಕ್ಕೆ ಕೆಲಸ ಕೂಡ ಎಲ್ಲ ಇವತ್ತು ಪ್ರಾರಂಭ ಆಗ್ತದೆ. ರಸ್ತೆಗಳು ನಿಮಗೆ ಹೇಳಿದಾಗೆ ಪ್ರಮುಖವಾದ ಎಲ್ಲ ರಸ್ತೆಗಳು ಇವತ್ತು ಕೆಲಸ ಮಾಡಿ ಆಗಿದೆ. ಮತ್ತು ಕೂಡ ನಾವು 1 ಕೋಟಿ ಎಲ್ಲ ಗ್ರಾಮಕ್ಕೆ ವಿಶೇಷ ಅನುದಾನ ಕೊಟ್ಟು ನೀವು ಹೇಳಿದ ಕೆಲಸ ಎಲ್ಲ ಕೂಡ ನಾವು ಪಟ್ಟಿ ಮಾಡಿ ಕೊಟ್ಟಿದ್ದೇವೆ. ನೀವು ಅಭಿವೃದ್ಧಿ ಅಂತ ಹೇಳಿದ್ರೆ ಡೈಲಿ ಬೆಳಿಗ್ಗೆ ಚಾ ಕುಡಿದಾಗೆ ಡಿಮಾಂಡ್ ಕಡಿಮೆ ಆಗುದಿಲ್ಲ, ಒಂದಾದ ನಂತರ ಒಂದು ಇದ್ದೇ ಇರ್ತದೆ. ಇನ್ನು ಹೆಚ್ಚಿನ ಡಿಮಾಂಡ್ ಇದ್ರೂ ಕೂಡ ಯಾವೆಲ್ಲ ಪ್ರದೇಶದಲ್ಲಿ ಅಗತ್ಯತೆ ಇದೆಯಾ ಅದಕ್ಕೆ ಇನ್ನೂ ಹೆಚ್ಚಿನ ಅನುದಾನ ಖಂಡಿತವಾಗಿ ನಾವು ತರ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಗ್ನಿಶಾಮಕ ನಮ್ಗೆಲ್ಲ ಬಹು ಪ್ರಮುಖವಾದ ಚರ್ಚೆ ಇವತ್ತಾಗಿದೆ. ಯಾಕೆಂತ ಹೇಳಿದ್ರೆ ನನ್ನ ಕಳೆದ ಚುನಾವಣೆ ಸಂದರ್ಭದಲ್ಲಿ ಬೇರೆ ಏನು ಮಾತಾಡೋರು ಯಾವುದು ಕೂಡ ಸಿಕ್ಲಿಲ್ಲ, ಒಂದೇ ಭಾಷಣ ಅಗ್ನಿಶಾಮಕದಲ್ಲ ಇಲ್ಲ, ಅಗ್ನಿಶಾಮಕದಲ್ಲ ಇಲ್ಲ, ಇನ್ನು ಇವರಿಗೊಂದು ಯಾಕೆ ಬೇಸರ ಅಂತ ಹೇಳಿ ಫಸ್ಟಿಗೆ ಬಹುಶಃ ಹೋಗಿ ನಾನು ಗೃಹ ಸಚಿವರ ಭೇಟಿಯಾಗಿ ಇದನ್ನು ಇವತ್ತು ಸ್ಯಾಂಕ್ಷನ್ ಮಾಡಿದ್ದೇನೆ.
ಆದ ಕಾರಣ ಈ ಊರವರಿಗೆ ಎಲ್ಲ ರೀತಿಯಿಂದಲೂ ಕೂಡ ಅವತ್ತು ಬೇಕಂತ ಹೇಳಿದವರು, ಇಲ್ಲಂತ ಟೀಕೆ ಮಾಡಿದವರು ಅಥವಾ ಅದರ ಅತ್ಯಂತ ಕಾಳಜಿ ವಹಿಸಿದವರು ನನ್ನ ಸನ್ಮಿತ್ರರಿಗೆ ಮತ್ತು ಹಿತಮಿತ್ರರಿಗೆ ಎಲ್ಲರಿಗೂ ಕೂಡ ನಾನು ಹೇಳಿದಿಷ್ಟೇ, ಉಳ್ಳಾಲ ತಾಲೂಕಿನ ಅಗ್ನಿಶಾಮಕ ದಳ ಕಚೇರಿ ಅದು ಬರೇ ಒಂದು ಅಗ್ನಿಶಾಮಕ ದಳ ಕಚೇರಿ ಅಲ್ಲ, ಇಡೀ ರಾಜ್ಯದಲ್ಲೇ ಮಾದರಿಯಾದಂತ ಅಗ್ನಿಶಾಮಕ ಕಚೇರಿ ನಾವಿಲ್ಲಿ ನಿರ್ಮಾಣ ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಈ ಊರಿನ ಅಭಿವೃದ್ಧಿ ತನ್ನಿಂತಾನೆ ಆಟೋಮ್ಯಾಟಿಕ್ ಆಗಿ ಹೋಗ್ತದೆ. ಯಾಕೆ ನಾವು ಈ ಒಂದು ಪ್ರದೇಶದ ಆಯ್ತು ಅಂತ ಹೇಳಿದ್ದೇವೆ, ನಮ್ಗೆ ಬಹುಶಃ ಮಂಗಳೂರಿನ ನಾವು ಹಳ್ಳಿವಲ್ಲ ಪೇಟೆಯಲ್ಲ, ಮಂಗಳೂರು ತಾಲೂಕಿಗೆ ಬಲ್ ಹತ್ತಿರದಲ್ಲಿದ್ದೇವೆ. ನಮ್ಗೆ ಉಳ್ಳಾಲ, ಕಲ್ಲಾಪ, ಉಳ್ಳಾಲ, ಕೋಟೆಕಾರ್, ಚಂಬುಕಟ್ಟೆ, ಕುತ್ತಾರ್, ದೇಲಕಟ್ಟೆ ತನಕ ಕೂಡ ನಮ್ಗೆ ಏನಾದ್ರು ಅವಘಡ ಆಗಬಾರ್ದು. ಆದ್ರೆ ನಂಗೆ ಮಂಗಳೂರು ನೇರವಾಗಿ ಅದು ಹತ್ತಿರ ಆಗ್ತದೆ. ಈ ಕಡೆ ನಾವು ಉಡುಪಿ ಸಚಿವದಿಂದ ಇವತ್ತು ಬರೋ ಇದು ಸೆಂಟರ್ ಆಗ್ತದೆ. ನಮ್ಗೆ ಎರಡೂ ಪ್ರದೇಶ ಕೂಡ ಇವತ್ತು ನಮ್ಗೆ ಸಮರ್ಪಕವಾಗಿ ಇದನ್ನು ಉಪಯೋಗ ಮಾಡುವ ಆದ ಕಾರಣ ಇದು ನಾವು ಸೆಂಟರ್ ಪಾಯಿಂಟ್ ಅಲ್ಲಿ ನಾವು ಇವತ್ತು ಇದನ್ನು ಈ ಒಂದು ಸ್ಥಳ ಗುರುತಿಸಿಕೊಂಡು ಇದಕ್ಕೆ ನಾವಿಲ್ಲಿ ಚಾಲನೆ ನಾವು ಇವತ್ತು ಮಾಡುವಂಥದ್ದು. ಅದಕ್ಕಾಗಿ ಇದಕ್ಕೆ ನಾವು ಕಟ್ಟಡಕ್ಕೆ ಅದೇ ಮ್ಯಾನ್ ಪವರ್ ಮತ್ತು ನಮ್ಮ ವೆಹಿಕಲ್ ಎಲ್ಲದೂ ಕೂಡ ಇವತ್ತು ಅನುದಾನ ಬಿಡುಗಡೆ ಮಾಡಿ ಆದಷ್ಟು ಬೇಗ ಇದನ್ನು ಪೂರ್ತಿಗೊಳಿಸಿಕೊಂಡು ನಾವು ಇವತ್ತು ಜನರಿಗೆ ಇದನ್ನು ಅರ್ಪಣೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ತಯಾರಾಗುವ. ನಾನು ಬಹುಶಃ ನಿನ್ನೆಲ್ಲ ಮೊನ್ನೆ ರಾತ್ರಿ ತಾನೇ ಸನ್ಮಾನ್ಯ ಗೃಹ ಸಚಿವರು ಮಾತಾಡಿ ಈ ರೀತಿ ಅಂತ ಹೇಳಿಕೊಳ್ಳದಾಗ ಬೇರೆ ಮೀಟಿಂಗ್ ಇದ್ರೂ ಕೂಡ ಬಹುಶಃ ಇವರ ಮೇಲೆ ವಿಶೇಷದ ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ಅವರ ಇಲಾಖೆ ಮೇಲೆ ವಿಶ್ವಾಸ ಇಟ್ಟುಕೊಂಡು ಖಂಡಿತ ನಾವು ಒಂದು 5 ನಿಮಿಷಕ್ಕೆ ಬಂದು ಹೋಗ್ತೇನೆ ಅಂತ ಕೂಡ ಹೇಳಿದ್ದಾರೆ. ನಾವು ಸ್ವಲ್ಪ ಜಾಸ್ತಿ ನಿಲ್ಲಿಸಿದ್ದೇವೆ. ಆದ ಕಾರಣ ಆದಷ್ಟು ಬೇಗ ನಾನು ದೀರ್ಘವಾಗಿ ಮಾತಾಡೋದು ಅಭಿನಂದನೆ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ಬಹುಶಃ ರಸ್ತೆ, ನೀರು, ಅಗ್ನಿಶಾಮಕ ಸದನ ಎಲ್ಲ ಕೂಡ ಆಗ್ತಾ ಇವತ್ತು ಬಂದಿದೆ. ಎಲ್ಲ ಹೈಸ್ಕೂಲ್ ಬಿಲ್ಡಿಂಗ್ ಕೂಡ ಸುಜಿತವಾಗಿದೆ. ನನ್ನ ಮುಂದಿನ ದೊಡ್ಡ ಮಟ್ಟದ ಕನಸು ಯಾವುದಂತ ಹೇಳಿದ್ರೆ ಉಳ್ಳಾಲ ಮತ್ತು ಕೊಣಾಜೆ ಪೊಲೀಸ್ ಠಾಣೆಯನ್ನು ಒಂದು ಮಾದರಿಯಾದ ಮಾಡೆಲ್ ಪೊಲೀಸ್ ಠಾಣೆಯಾಗಿ ನಾವು ಪರಿವರ್ತನೆ ಮಾಡಲಿಕ್ಕೆ CSR ಎಲ್ಲ ಕೂಡ ನಾವು ಆರ್ಕಿಟೆಕ್ಟ್ ಮುಖಾಂತರ ತಯಾರು ಮಾಡ್ತೇವೆ. ನಾವು CSR ಮುಖಾಂತರ ಏನೆಲ್ಲ ಸಹಕಾರ ಬೇಕು ಅದನ್ನು ನಾವು ಖಂಡಿತವಾಗಿ ಮಾಡಿಸ್ತೇವೆ. ಅದರ ಜೊತೆಯಲ್ಲಿ ನಾವು ಗೃಹ ಸಚಿವರ ಸಹಕಾರ ಕೂಡ ಪಡೆದುಕೊಂಡು ಬಹುಶಃ ಅದನ್ನು ಒಂದು ಮಾದರಿಯಾಗಿ ಎಲ್ಲರಿಗೂ ಕೂಡ ಒಂದು ದಿಕ್ಸೂಚಿ ಕೊಡುವಂತಹ ಒಂದು ಪೊಲೀಸ್ ಠಾಣೆಯನ್ನು ಬಹುಶಃ ನಾವು ಇಲ್ಲಿ, ಯಾಕಂತ ಹೇಳಿದ್ರೆ ಜನಪರ ಕೆಲಸ ಮಾಡುವಂತಹ ಯಾರು ನಮ್ಮ ಪೊಲೀಸ್ ಇಲಾಖೆ ಇದ್ದಾರ ಅವ್ರ ಮೇಲೆ ವಿಶೇಷ ಗೌರವ ಇದೆ. ಯಾಕಂದ್ರೆ ಕೆಲವು ಹೆಚ್ಚು ಕಮ್ಮಿ ಇರ್ಬೋದು, ಅದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. ಇವತ್ತು ನೀವೆಲ್ಲರೂ ಕೂಡ ರಾತ್ರಿ ಹೊತ್ತು ನಿಮ್ಮ ಕೆಲಸ ಮುಗಿಸಿ ಊಟ ಮಾಡಿ ನಿಮ್ಮ ಮನೆಯ ಸ್ವಿಚ್ ಅನ್ನು ಆಫ್ ಮಾಡಿ ನೀವು ನೆಮ್ಮದಿಯಿಂದ ಬದುಕೋದಿದ್ರೆ ಈ 13% ಪೊಲೀಸರ ನಂಬಿ ನೀವು ಹೋಗಿ ಮಲಗ್ತಾ ಇದ್ರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತಾ ಇದ್ದೀನಿ. ಈ ಪೊಲೀಸ್ ಇಲಾಖೆ ಇಲ್ಲದಿದ್ರೆ ಏನಾಗ್ತದೆ ನಿಮ್ಮ ಪರಿಸ್ಥಿತಿ? ಆದಾಗ ಅವರ ಮೇಲೆ ವಿಶ್ವಾಸ ಇಟ್ಟು ನೀವೆಲ್ಲ ಆರಾಮದಲ್ಲಿ ಹೋಗಿ ಮಲಗ್ತಿದ್ದೀರಿ. ಅವ್ರು ರಾತ್ರಿ ಹಗಲು ಹೋಗಿ ಇವತ್ತು ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಕೆಲವೊಂದು ಸಮಸ್ಯೆ ಆದಾಗ ಜನರು ಆ ರೀತಿ ಪೊಲೀಸ್ ವಿಷಯ ಮಾತಾಡ್ತಾರೆ. ಮತ್ತೆ ಅವನು ಮುಂದೆ ಒಂದು ಪೊಲೀಸ್ ಬೇಕು, ಅದಿಲ್ಲ ಅದು ನನ್ನ ಮುಂದೆ ಇಲ್ಲ ಅಂತ ಗೇಟ್ ಮುಂದೆ ಆಗಬೇಕು. ಆ ಕಡೆ ಕೂಡ ಅಷ್ಟು ಅವ್ರಿಗೆ ಅಗತ್ಯತೆ ಇವತ್ತಿದೆ. ಆದ ಕಾರಣ ಈ ಒಂದು ವರ್ಗಕ್ಕೆ ಕೂಡ ನಮ್ಮೆಲ್ಲ ವಿಶೇಷದ ಗೌರವ. ಯಾರು ಕೆಲಸ ಮಾಡ್ತಾರೆ ಅವರಿಗೆ ನಾವು ಸಮರ್ಪಕವಾದ ಸಕಾರಾತ್ಮಕ ಚಿಂತನೆಯಿಂದ ಪ್ರೋತ್ಸಾಹ ಕೊಟ್ಟು ಅವ್ರು ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಎಲ್ಲ ಇಲಾಖೆ ಪ್ರೋತ್ಸಾಹ ಕೊಡೋ ಜವಾಬ್ದಾರಿ ನಮ್ಮ ಊರವರ ಪ್ರತಿಯೊಬ್ಬರ ಜವಾಬ್ದಾರಿ. ನಾವು ಇವರಿಗೆ ಯಾವುದೇ ಒಂದು ಯೋಜನೆ ತಂದರೂ ಕೂಡ ಅದು ಯೋಜನೆ ಬಂದ ತಕ್ಷಣ ಕೂಡ ಎಲ್ಲ ಕೂಡ ಸಮರ್ಪಕವಾಗಿ ಅನುಷ್ಠಾನ ಆಗ್ತಂತ ಅದಕ್ಕೆ ಇಲಾಖೆಗಳು ಜನಪ್ರತಿನಿಧಿ ನಾನು ಮಾತ್ರ ಅಲ್ಲ, ತಳಮಟ್ಟದ ಗ್ರಾಮ ಪಂಚಾಯತ್ ಹಿಡಿದು ಎಲ್ಲ ಹಂತದ ಜನಪ್ರತಿನಿಧಿಗಳು, ಅಧಿಕಾರಿ ವರ್ಗದವರು, ಸಂಘ ಸಂಸ್ಥೆಗಳು ಈ 4 ಜನ ಸೇರಿದಾಗ ಮಾತ್ರ ಆ ಯೋಜನೆ ಅತ್ಯಂತ ಯಶಸ್ವಿ ಆಗ್ತದೆ. ಅದಕ್ಕಾಗಿ ಇಲ್ಲಿರುವಂತಹ ಅಗ್ನಿಶಾಮಕ ಕಚೇರಿ ಅದು ನಮ್ದಲ್ಲ, ಇದು ನಿಮ್ದು, ನಿಮ್ಮ ಊರವರು. ಇದಕ್ಕೆ ಏನೆಲ್ಲ ಯಾವ ರೀತಿಯಲ್ಲ ಸಹಕಾರ ಬೇಕಾಗ್ತವೆ ಎಲ್ಲ ರೀತಿಯ ಸಹಕಾರ ಕೊಡುವಂತ ಕೆಲಸ ನಿಮ್ಮಿಂದ ಆಗಲಿ ಅಂತ ನಾನು ಕೂಡ ಹೇಳಿಕೊಂಡು ನಾನು ಇದು ಬಯಸಿಕೊಂಡು ಬಹುಶಃ ನಮ್ಮ ಕ್ಷೇತ್ರ ಅತ್ಯಂತ ಶಾಂತಿಯ, ಸಹೋದರತೆಯ, ಸಾಮರಸ್ಯ ಕ್ಷೇತ್ರ ಆಗಿದೆ. ಇಲ್ಲಿ ಎಲ್ಲಾ ಜಾತಿ, ಎಲ್ಲ ಮತ್ತೆ ಎಲ್ಲ ವರ್ಗದವರು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಯಾವುದೇ ಒಂದು ಭೇದ ಭಾವ, ಯಾವುದು ವೈಮನಸ್ಯ ಒಬ್ಬರಿಗೆ ಸಹಕರಿಸಿಕೊಂಡು ಬಹುಶಃ ಇವತ್ತು ಈ ರೀತಿ ಒಂದು ಮಾದರಿಯಾಗಿ ನಾವು ರಾಜ್ಯಕ್ಕೆ ಇವತ್ತು ಮಾದರಿಯಾಗಿದೆ. ಇನ್ನು ಮುಂದಕ್ಕೂ ಕೂಡ ಯಾಕೆಂತ ಹೇಳಿದ್ರೆ ಸಾಮರಸ್ಯ ಅದು ನಮ್ಮ ಮೊದಲ ಇವತ್ತು ಆದ್ಯತೆ. ಸಾಮರಸ್ಯ ಅಂತ ಹೇಳಿದ್ರೆ ಭಿನ್ನಾಭಿಪ್ರಾಯ ದೂರವನ್ನು ಇಟ್ಟುಕೊಂಡು ನಮಗೆ ಸಾಮರಸ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಿಲ್ಲ. ಭಿನ್ನಾಭಿಪ್ರಾಯ ದೂರ ಬದಿಗಿಟ್ಟುಕೊಂಡು ನಾವು ಸಾಮರಸ್ಯ ಮಾಡಿದ್ರೆ ಸಾಧ್ಯವಿಲ್ಲ. ಎಲ್ಲಾ ಭಿನ್ನಾಭಿಪ್ರಾಯ ಸ್ವೀಕರಿಸಿಕೊಂಡು ಪರಸ್ಪರ ಚರ್ಚೆ ಮಾಡಿಕೊಂಡು ನಾವೆಲ್ಲ ಸೋದರ ಮಿತ್ರ ಅಂತ ಹೇಳಿಕೊಂಡು ನಾವು ಜೊತೆಯಾಗಿ ನಾವು ಮುಂದೆ ಹೋಗ್ತೇವಲ್ಲ, ಅದು ನಿಜವಾದ ಸಾಮರಸ್ಯ. ಆ ಸಾಮರಸ್ಯ ನಮ್ಮ ಪ್ರದೇಶದಲ್ಲಿ ಆಗ್ಬೇಕು, ನೀವು ಆಗ್ಬೇಕು. ಇದು ಬರೀ ನಾವು ಸರ್ಕಾರ ಮತ್ತು ಮಂತ್ರಿಗಳು ಮತ್ತು ಶಾಸಕರು ಮಾಡುವುದಲ್ಲ, ಪ್ರತಿಯೊಂದು ಮನೆಯವರು, ಪ್ರತಿಯೊಂದು ಸಂಘ ಸಂಸ್ಥೆಯವರು, ಪ್ರತಿಯೊಂದು ಊರಿನವರು ಅವರವರ ಊರಲ್ಲಿ ನಿಂತು ಮಾಡೋ ಕೆಲಸ ಇವತ್ತು ಆಗ್ಬೇಕು. ಅದಕ್ಕಾಗಿ ನಾನೆಲ್ಲ ಯುವಕ ಮಿತ್ರರಿಗೆ ನಾನು ಹೇಳಿದಿಷ್ಟೇ, ನೀವು ಇಲ್ಲಿ ನಿಂತು ಒಂದು ಕಡೆ ನಿಂತು ಇವನ ಪರವಾಗಿ ಮಾತಾಡಬೇಕಾದ್ರೆ ನಿಮ್ಗೆ ಎಷ್ಟು ಬೇಕಾದ್ರೂ ಮಾತಾಡ್ಬೋದು, ನಿಮ್ಗೇನು ಕಷ್ಟ ಇಲ್ಲ. ನಿಮ್ಮ ಗ್ರಾಮದಲ್ಲಿ ಒಂದು ಕಡೆ ನಿಂತು ಈ ಕಡೆ ಮಾತಾಡಬೇಕಾ, ಎಷ್ಟು ಬೇಕಾದ್ರೆ ಮಾತಾಡೋ ಕಷ್ಟ ಇಲ್ಲ.
ಈ ಕಡೆ ನಿಂತು ಇವನ ಪರವಾಗಿ ಮಾತಾಡಬೇಕಾ, ಏನು ಬೇಕಾದ್ರೆ ನಿಮಗೆ ಮಾತಾಡ್ಬೋದು, ಅದಕ್ಕೂ ಏನು ಕಷ್ಟ ಇಲ್ಲ, ಆರಾಮದಲ್ಲಿ ಮಾತಾಡ್ಬೋದು. ಆದರೆ ನನಗೆ ನೀವು ಬೇಕು, ನಾವು ಜೊತೆಯಲ್ಲಿ ಮುಂದೆ ಹೋಗ್ಬೇಕು, ಒಗ್ಗಟ್ಟಿನಿಂದ ಬಲಿಷ್ಠವಾದ ಭಾರತ ಕಟ್ಟಬೇಕಂದ್ರೆ ನೀವು ಜೊತೆಯಾಗಿ ಮುಂದೆ ಹೋಗ್ತಿರಲ್ಲ, ಅದು ಭಾರಿ ಕಷ್ಟದ ಕೆಲಸ. ಎಷ್ಟೇ ಕಷ್ಟ ಆದ್ರೂ ಕೂಡ ಆ ಕೆಲಸವನ್ನು ನಿಮ್ಮ ಹತ್ರ ಕೈ ಬಿಡಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲರೂ ಕೂಡ ಜೊತೆ ತಗೊಂಡು ಹೋಗೋ ದೊಡ್ಡ ಮಟ್ಟದ ಆ ವ್ಯಕ್ತಿತ್ವ, ಆ ನಾಯಕತ್ವದ ಗುಣ ನಿಮ್ಗೆ ಪ್ರತಿಯೊಂದು ಗ್ರಾಮ ಪಂಚಾಯತ್ನವರು ಕೂಡ ಮತ್ತು ಮುಖಂಡರಿಗೆ ಇವತ್ತು ಬರಬೇಕು. ಅದು ನೀವು ಕೊಡುವಂತ ದೊಡ್ಡ ಮಟ್ಟದ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವೆಲ್ಲರೂ ಕೂಡ ಬಹುಶಃ ಪ್ರಭುತ್ವದ ಇದ್ದವರು, ಕಷ್ಟದಲ್ಲಿದ್ದವರು, ಕಷ್ಟವನ್ನು ನೋಡಿಕೊಂಡು ಜನರೇ ಕೆಲಸ ಮಾಡಿ ನಿಮ್ಮ ವ್ಯಕ್ತಿತ್ವ ರೂಪಿಸಿಕೊಂಡವರು. ಆದಾಗ ನಾನು ನಿಮ್ಗೆ ಹೇಳುದಿಷ್ಟೇ, ಪ್ರಭುತ್ವದ ಮೆಚುರಿಟಿ ಅಂತ ಹೇಳಿದ್ರೆ ದೊಡ್ಡ ವಿಚಾರ ಕೂತ್ಕೊಂಡು ಮಾತಾಡಿ ಚರ್ಚೆ ಮಾಡಿ ವಾಟ್ಸಾಪ್ ಅಲ್ಲಿ ಹಾಕುದ ದೊಡ್ಡ ವಿಷಯ ಮತ್ತು ಪ್ರಭುತ್ವದ ಮೆಚುರಿಟಿ ಅಲ್ಲ. ದೊಡ್ಡ ವಿಷಯ ಮಾತಾಡಿಕೊಂಡು ಅದರ ಬಗ್ಗೆ ಚರ್ಚೆ ಮಾಡಿಕೊಂಡು ಅದು ಆಗಲು ಹೋಗೋದ ವಿಷಯ ಚರ್ಚೆ ಮಾಡಿಕೊಂಡು ಸಾಮಾಜಿಕ ಚರ್ಚೆ ಮಾಡುದು ಇದು ನಿಮ್ಮ ಪ್ರಭುತ್ವತೆ ಅಲ್ಲ. ನಿಜವಾದ ನಾಯಕತ್ವ ಯಾವುದಂತ ಹೇಳಿದ್ರೆ ಸಣ್ಣ ಸಮಸ್ಯೆ ಅರ್ಥ ಮಾಡಿಕೊಂಡು ಚರ್ಚೆ ಮಾಡಿ ಅದು ಬಗೆಹರಿಸಿ ನೀವು ಒಂದು ಉತ್ತಮವಾದ ಮಾದರಿ ಆಗ್ತಿಯಲ್ಲ, ಅದು ನಿಜವಾದ ವ್ಯಕ್ತಿತ್ವ ನಾಯಕತ್ವ. ಅಂತ ನಾಯಕತ್ವ ಪ್ರತಿಯೊಂದು ಗ್ರಾಮ ಮಟ್ಟ ಸದಸ್ಯರು ಬರ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಈಗಾಗಲೇ ಸನ್ಮಾನ್ಯ ಗ್ರಾಸನ್ಗೆ ಬೇಕಾದಂತೆ ಅನುದಾನ ಕೊಟ್ಟಿದ್ದಾರೆ. ನಮ್ಮ ಶಾಂತಿ ಪ್ರಿಯ ಊರಿಗೆ ಬಹುಶಃ ಅವರು ಇನ್ನಷ್ಟು ಅನುದಾನ ಖಂಡಿತವಾಗಿ ಕೊಡುವಂತ ಕೆಲಸ ಮಾಡ್ತೇವೆ. ನಾವೆಲ್ಲರೂ ಕೂಡ ನಾನು ಅವರ ಪರ ಹೇಳ್ತಿದ್ದೇನೆ, ಶಾಂತಿ ನಮ್ಮ ಕೈಗೆ ಕೊಡಿ, ಅಭಿವೃದ್ಧಿ ನಿಮ್ಮ ಕಾಲಬೂಡಕ್ಕೆ ಮುಟ್ಟಿಸುವಂತ ಕೆಲಸ ನಾವೆಲ್ಲರೂ ಕೂತ್ಕೊಂಡು ನಾವು ಮಾಡ್ತಾ ಹೇಳ್ಕೊಳ್ತಾ ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಳ್ಳುತ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಇವತ್ತು ಬಹುಶಃ ನಾಡಿದ್ದು ಇಲ್ಲಿ ನಮ್ಮ ಟ್ರ್ಯಾಕ್ ನಡೀತಾ 13ನೇ ತಾರೀಕಿಗೆ ಸನ್ಮಾನ್ಯ KSRTC ಮಂತ್ರಿಯವರು ಬಂದು ಮೇಲೆ ಲೈಸೆನ್ಸ್ ಆಟೋಮ್ಯಾಟಿಕ್ ಟ್ರ್ಯಾಕ್ ಅನ್ನು ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಇದ್ದಾರೆ. ಇದು ಏನಾಗಿದೆ, ಯಾರು ಕೂಡ ಯಾರಿಗದು ಲೈಸೆನ್ಸ್ ಬೇಕಾದ್ರೆ ಅದು ನಿಮ್ಮ ಕ್ಷೇತ್ರಕ್ಕೆ ಬಂದ್ರೆ ಮಾತ್ರ ಲೈಸೆನ್ಸ್ ಸಿಗ್ತದೆ, ಇಲ್ಲವ್ರಿಗೆ ಸಿಗ್ಲಿಕ್ಕೆ ಸಾಧ್ಯ. ಇಲ್ಲಿ ಬಂದು ಟ್ರೈನಿಂಗ್ ಕೊಟ್ಟು ಪಾಸ್ ಆದ್ರೆ ಮಾತ್ರ ಆಗ್ತದೆ. ಆದ ಕಾರಣ ಎಲ್ಲ ಬೇರೆ ಊರವ್ರ ಸಂದರ್ಭದಲ್ಲಿ ಆಟೋಮ್ಯಾಟಿಕ್ ಇಂಪ್ರೂವ್ ಆಗ್ತದೆ. ಈ ರೀತಿ ಬೇರೆ ಕೆಲಸಕ್ಕೆ ನಿಮ್ಮೆಲ್ಲರ ಸಹಕಾರ ಅಂತ ಕೇಳಿಕೊಳ್ಳುತ್ತಾ ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿಕೊಂಡು ಈ ಅಗ್ನಿಶಾಮ ಇಲಾಖೆ ಅಧಿಕಾರಿ ವರ್ಗದವರಿಗೂ ಇನ್ನಿತರ ನಮ್ಮ ಊರ ಸಮಸ್ತ ಊರವರಿಗೂ ಈ ನಮ್ಮ ಕ್ಷೇತ್ರದ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಿಕೊಂಡು ಇವತ್ತು ಯಾರು ಇಲ್ಲಿ ಕೆಲಸ ಮಾಡುವವರು ಓಕೆ ಎಷ್ಟು ಸಮಯದಲ್ಲಿ ಹೇಳಿದ್ದಾರೆ 11 ತಿಂಗಳಲ್ಲಿ 1-2 ತಿಂಗಳು ಜಾಸ್ತಿ ಹಾಕೊಳ್ಳಿ, 13 ತಿಂಗಳಲ್ಲಾದರೂ ಕೂಡ ನೀವು ಮುಗಿಸಿ ನಮಗೆ ನೆಕ್ಸ್ಟ್ ಅದನ್ನು ಗೃಹ ಸಚಿವರು ಮತ್ತೆ ಬಂದು ಇಲ್ಲಿ ಉದ್ಘಾಟನೆ ಮಾಡುವಂತ ಉದ್ಘಾಟನೆ ಮಾಡುವ ಅವಕಾಶ ತಾವೆಲ್ಲ ಮಾಡಿಕೊಳ್ಳುವ ವಿಚಾರ ಇವತ್ತು ಆಗಬೇಕು. ಮತ್ತು ಉತ್ತಮವಾದ ಕಾಂಟ್ರಾಕ್ಟರ್ ಯಾರು ಹೇಳಿದ್ರೆ ನೀನು ಎಷ್ಟು ಬೇಗ ಮಾಡ್ತಿ, ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ತಿ, ಅದು ಉತ್ತಮವಾದ ಕಾಂಟ್ರಾಕ್ಟರ್ ಅಲ್ಲ. ನೀವು ಕೆಲಸ ಮಾಡುವಾಗ ನಿಮ್ಮ ನೆರೆಕರೆಯವರಿಗೆ ನೀವು ತೊಂದರೆ ಮಾಡಿದ್ರೆ ನೀವು ಕೆಲಸ ಮಾಡ್ತಿರಲ್ಲ, ನೀವು ಉತ್ತಮವಾದ ಗುತ್ತಿಗೆದಾರ ಆಗ್ತದೆ. ಅದಕ್ಕೆ ನಿಮ್ಮ ಕೆಲಸ ಆಗೋ ಊರವರಿಗೆ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಕೆಲಸ ನಿರ್ವಹಿಸಂತ ಹೇಳಿಕೊಳ್ತಾ ನಿಮ್ಮೆಲ್ಲರ ನಾನು ಆಶೀರ್ವಾದ ಬೇಡಿಕೊಂಡು ನಿಮ್ಗೆಲ್ಲರಿಗೂ ನಾನು ಶುಭಾಶಯ ಸಲ್ಲಿಸಿಕೊಂಡು ನನ್ನೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್. ದೇಶದ ನಾಗರಿಕರ ಬದುಕನ್ನ ಸರಳವಾಗಿಸುವ ಸುಗಮವಾಗಿಸುವ ಭರವಸೆಯನ್ನ ನೀಡಿದೆ ಹಿರಿಯ ಜನನಾಯಕರಾಗಿರುವ ಪ್ರಶಾಂತ್ ಕಾಜ್ ಅವರು ಹಾಗೂ ಅವರ ಬಳಗದ ಪದಾಧಿಕಾರಿ ಸನ್ಮಾನಿಸುತ್ತಿದ್ದಾರೆ. ನಿಮ್ಮೆಲ್ಲರ ಚಪ್ಪಾಳೆಯ ಸಾಂಗತ್ಯ ಜೊತೆಗಿರಲಿ, ಗೌರವವನ್ನ 100 ಮಡಿಗೊಳಿಸಲಿ. ಸ್ವೀಕರಿಸಿರುವ ನಮ್ಮ ಗೌರವಾನ್ವಿತ ಗೃಹ ಸಚಿವರು ಹಾಗೂ ನಮ್ಮ ಸಭಾಕರನ್ನ ಗೃಹ ಸಚಿವರನ್ನ ಸನ್ಮಾನಿಸಿದ್ದೇವೆ, ಗೌರವಿಸುತ್ತಿದ್ದೇವೆ. ಮುಡಿಪು ಬ್ಲಾಕ್ನ ವತಿಯಿಂದ ಮತ್ತು ನಿಮ್ಮೆಲ್ಲರ ವತಿಯಿಂದ. ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯ ವತಿಯಿಂದ ಇವತ್ತು ವಜೀರು ಕೈರಂಗಳ ಈ ಸ್ಥಳದಲ್ಲಿ ಅಗ್ನಿಶಾಮಕ ಠಾಣೆಯ ಕಟ್ಟಡದ ಉದ್ಘಾಟನೆಯನ್ನು ನಾವೆಲ್ಲರೂ ಕೂಡ ಬಹಳ ಸಂತೋಷದಿಂದ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ಸ್ವಾಭಾವಿಕವಾಗಿ ತಮ್ಮ ಕ್ಷೇತ್ರ ಆದದ್ರಿಂದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ರಾಜ್ಯದ ವಿಧಾನಸಭೆಯ ಅಧ್ಯಕ್ಷರು, ತಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಬಹಳ
ಕ್ರಿಯಾಶೀಲ ಮತ್ತು ಜನಸಮುದಾಯದ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಇವತ್ತು ಇಡೀ ರಾಜ್ಯದಲ್ಲೇ ಒಂದು ರೀತಿಯ ಹೆಸರನ್ನು ಮಾಡಿರ್ತಕ್ಕಂಥ, ವಿಶೇಷವಾಗಿ ನನಗೆ ಅತ್ಯಂತ ಆತ್ಮೀಯ ಸ್ನೇಹಿತರು, ಭವಿಷ್ಯದ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ UT ಖಾದರ್ ಸಾಹೇಬ್ರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ನನ್ನ ಆತ್ಮೀಯರಾಗಿರ್ತಕ್ಕಂಥ ಮಾನ್ಯ ಸದಾಶಿವ ಉಳ್ಳಾಳ್ ಅವರೇ, ಅದೇ ಪ್ರಕಾರ ಕರ್ನಾಟಕದ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಈ ಭಾಗದ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು ಹೌದಲ್ಲ, ಇದೇ ಭಾಗ ಆಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ಮಮತಾ ಗಟ್ಟಿ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಭಾಗದ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಸಾದ್ ಖಾಜಾವ್ರವರೇ, ರಮೇಶ್ ಶೆಟ್ಟಿ ಅವರೇ, ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಮೊಹಮ್ಮದ್ ರಫೀಕ್ ಫಜೀರ್ ಅವರೇ ಮತ್ತು ಶ್ರೀಮತಿ ಪ್ರೇಮಾ ಗಟ್ಟಿ ಅವರೇ, ಶ್ರೀಮತಿ ಗೀತಾ ಭಂಡಾರಿ ಅವರೇ, ಶ್ರೀಮತಿ ರೆಹಾನಾ ಬಾನು ಅವರೇ, ಶ್ರೀಮತಿ ಸರೋಜಿನಿ ಅವರೇ, ಶ್ರೀಮತಿ ಗೀತಾ ದಾಮೋದರ್ ಅವರೇ, ಯಾರು ಗಂಡಸರು ಇಲ್ವೇ ಇಲ್ಲ, ನಾನು ನೋಡ್ತಾ ಇದ್ದೇನೆ ಈ ಪಟ್ಟಿಯಲ್ಲಿ ಒಬ್ಬರು ಗಂಡಸರು ಕಾಣಿಸ್ತಾರೆ. ಮತ್ತು ಮತ್ತು ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಮಾನ್ಯ GA ಬಾವ ಅವರವರೇ ಮತ್ತು ಮೋನು, ಆ ಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ, ಸಹೋದರಿಯರೇ, ಮಾಧ್ಯಮದ ಸ್ನೇಹಿತರೆ, ಭಾಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಬಹಳ ದಿವಸದ ನಂತರ ಉಳ್ಳಾಳ ಕ್ಷೇತ್ರಕ್ಕೆ ಬರ್ತಕ್ಕಂಥ ಅವಕಾಶವನ್ನು ನಮ್ಮ ಸಭಾಧ್ಯಕ್ಷರು ಅವರ ಕ್ಷೇತ್ರದಲ್ಲಿ ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವ್ರು ಹೇಳಿದ್ರು, ಚುನಾವಣೆಯ ಸಂದರ್ಭದಲ್ಲಿ ನನಗೆ ಭಾರತೀಯ ಜನತಾ ಪಾರ್ಟಿಯ ಪಕ್ಷದವರು ಇಲ್ಲಿ ಒಂದು ತಪ್ಪನ್ನು ಕಂಡುಹಿಡಿದುಕೊಂಡ್ರು, ಅದು ಈ ಭಾಗದಲ್ಲಿ ಒಂದು ಅಗ್ನಿಶಾಮಕ ಠಾಣೆ ಇಲ್ಲ ಹಾಗೆ ಅಂತ ಹೇಳಿ ಟೀಕೆ ಮಾಡಿದರು ಅನ್ನುವಂಥ ಮಾತನ್ನು ಹೇಳಿದರು. ಆ ಸಂದರ್ಭದಲ್ಲಿ ತಮಗೆ ಅವರು ಭರವಸೆಯ ಮಾತನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ಆ ಭರವಸೆ ಈಡೇರಿದೆ ಎನ್ನುವಂಥ ಮಾತು. ಅದಕ್ಕಾಗಿ ನಾನು ಹೇಳಿದ್ದು, ಕ್ರಿಯಾಶೀಲ ಶಾಸಕರು ಮತ್ತು ತಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಅಂತ ನಾನು ಹೇಳಿದೆ. ನನಗೆ ನಮ್ಮ ಅಧಿಕಾರಿಗಳು ಹೇಳಿದ್ರು, ಬಹಳ ಆತುರವಾಗಿ ನಾನು ಮಂಗಳೂರಿಗೆ ಇವತ್ತು, ತಮಗೆ ಗೊತ್ತಿದೆ, ಒಂದು ಕಾರ್ಯಕ್ರಮ, ಬಹಳ ಅತಿ ಮುಖ್ಯವಾದ ಕಾರ್ಯಕ್ರಮಕ್ಕೆ ಬಂದಿದೆ. ಇತ್ತೀಚೆಗೆ ನಡೆದಂಥ ಅನೇಕ ಘಟನೆಗಳನ್ನು ನಾನು ಜ್ಞಾಪಿಸ್ಕೊಳ್ಳೋದಕ್ಕೂ ಕೂಡ ಹೋಗೋದಿಲ್ಲ. ಆದರೆ ಈ ಭಾಗ ದಕ್ಷಿಣ ಕನ್ನಡ ಜಿಲ್ಲೆ, ಕರಾವಳಿ ಪ್ರದೇಶ ಶಾಂತಿಯಿಂದ ಇದ್ದಂಥ ನಾಡು. ಈ ನಾಡು ಕರ್ನಾಟಕಕ್ಕೆ ಕೀರ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ನಾಡು. ಬಹಳಷ್ಟು ಜನ ಮುಖಂಡರುಗಳು, ಹಿರಿಯರು ಈ ಭಾಗದಿಂದ ಹೋಗಿದ್ದಾರೆ, ಬಹಳಷ್ಟು ಸಾಹಿತಿಗಳು ಹೋಗಿದ್ದಾರೆ, ಬಹಳಷ್ಟು ಕಲೆಯಲ್ಲಿ ನೈಪುಣ್ಯ ಇದ್ದಂಥವ್ರು ಹೋಗಿದ್ದಾರೆ. ಇವತ್ತು ನಾವು ಅನೇಕ ಜನರನ್ನ TMA ಪೈ ಅವರಿಂದ ಹಿಡಿದು
ಅನೇಕ ಜನರನ್ನ ನಾವು ಸ್ಮರಿಸ್ಕೊಳ್ಬೋದು. ಈ ಭಾಗದಲ್ಲಿ ಈ ದೇಶದ ಆರ್ಥಿಕತೆಯನ್ನ ಒಂದು ರೀತಿಯಲ್ಲಿ ತೀರ್ಮಾನ ಮಾಡುವಂತ ಬ್ಯಾಂಕಿಂಗ್ ಸೆಕ್ಟರ್ ಏನಿತ್ತು ಅದನ್ನ ಒಂದು ಶೇಪ್ ಕೊಟ್ಟಂತವರು ಈ ಭಾಗದಿಂದ ಹೋದಂತ ಬ್ಯಾಂಕ್ಗಳು. ಅದು ಸಿಂಡಿಕೇಟ್ ಇರ್ಬೋದು, ಕೆನರಾ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಕರ್ನಾಟಕ ಇರ್ಬೋದು, ವಿಜಯ ಬ್ಯಾಂಕ್ ಇರ್ಬೋದು. ಈ ಎಲ್ಲ ಬ್ಯಾಂಕ್ಗಳು ಇಡೀ ದೇಶದ ಆರ್ಥಿಕತೆಯನ್ನ ಸದೃಢ ಮಾಡುವಂತ ರೀತಿಯಲ್ಲಿ ನಡೆದಂತದ್ದನ್ನ ಸ್ಮರಿಸ್ಕೊಳ್ಬೇಕು. ಅಂತಹ ನಾಡು ಎಲ್ಲೋ ಒಂದು ಕಡೆ ಶಾಂತಿ ಕಳ್ಕೊಂಡಿದೆ, ಭವಿಷ್ಯ ಕಳ್ಕೊಳ್ತಾ ಇದೆ. ಅದಾಗಬಾರದು ಅಂತ ಹೇಳಿ ನಾವು ಒಂದೆರಡು ಕಠಿಣ ನಿರ್ಧಾರವನ್ನು ಮಾಡಿದ್ದೇವೆ. ಹಾಗಾಗಿ ಇವತ್ತು ಒಂದು ಶಾಂತಿ ಸಭೆಯನ್ನು ಕೂಡ ನಾನು ಕರೆದಿದ್ದೇನೆ. ಅದಕ್ಕೆ ನಮ್ಮ ಅಧ್ಯಕ್ಷರು ಕೂಡ, ಸಭಾಧ್ಯಕ್ಷರು ಭಾಗವಹಿಸ್ತಾರೆ ಅಂದ್ಕೊಂಡು ನಾನು ಹೆಚ್ಚು ಮಾತನಾಡೋದಕ್ಕೆ ಹೋಗಲ್ಲ. ಸಭೆಗೆ ಹೋಗ್ಬೇಕು, ಹೆಚ್ಚು ಕಾಯಿಸೋದಕ್ಕೂ ಆಗೋದಿಲ್ಲ. ಜನ ಎಲ್ಲ ರಂಗದಿಂದ ಕರೆದಿದ್ದೇವೆ ನಾವು. ಇವತ್ತು ನಮ್ಮ ಅಧಿಕಾರಿಗಳು ಬಹಳ ಕಡಿಮೆ ಸಮಯದಲ್ಲಿ, ಅಂದ್ರೆ ಮೊನ್ನೆನೇ ಹೇಳಿದ್ದು ನಾನು, ಬೇಗ ಮಾಡಿಬಿಡಿ, ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ. ಖಾದರ್ ಸಾಹೇಬರು ಹೇಗಿದ್ರು ಬರ್ತಾ ಇದ್ದೀರಾ? ನಾನು ಹೇಳಿದೆ, ನಾನು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿಂದ ಬರುವಾಗ ಅವ್ರು ಹೇಳಿದರು ದಾರಿಯಲ್ಲೇ ಅಂತ, ಡಿವಿಯೇಷನ್ ಮಾಡಬೇಕು ಅಂತ ಹೇಳಿಲ್ಲ ಅವರು, ಅಂದರೆ ದಾರಿಯಲ್ಲೇ ಹೋಗ್ಬೋದು. ಆಮೇಲೆ ನಾನು ಹೇಳಿದೆ ಎಲ್ರಿ ದಾರಿಯಲ್ಲಿ ಬರುತ್ತೆ ಅಂತ. ಇಲ್ಲ ಸ್ವಲ್ಪ ಡಿವಿಯೇಷನ್ ಅಂತ ನಮ್ಮ ಪೊಲೀಸ್ನವ್ರು ಹೇಳಿದ್ರು. ಹಾಗಾಗಿ ಅವರು ಭಾಳ, ನಾನು ಹೇಳಬೇಕಾಗಿಲ್ಲ ನಿಮಗೆ, ಅವರು ಬುದ್ಧಿವಂತರು ಅಂತ ಹೇಳ್ಬೇಕಾ? ನನಗೆ ಅವರ ತಂದೆಯವರು ಕೂಡ 1989ರಲ್ಲಿ ನಾನು ಮೊದಲನೆಯ ಶಾಸಕನಾಗಿದ್ದಾಗ ಅವರು ಬಹುಶಃ 3ನೇ ಶಾಸಕರೇನಾಗಿದ್ದರು. ಹಿರಿಯರು, ನಮಗೆಲ್ಲ ಅತ್ಯಂತ ಹಿರಿಯರು ಅವರು. ಮತ್ತು ನಮ್ಮ SM ಯಾಹ್ಯಾ ಸಾಹೇಬರು ಭಾಳ ಸ್ನೇಹಿತರು. ಅವರು ನನಗೆ ಪರಿಚಯ ಮಾಡಿಕೊಟ್ಟಿದ್ರು. ಇವತ್ತು ಅದಕ್ಕಾಗಿ ನನಗೆ ಮಾನ್ಯ ಖಾದರ್ ಅವರನ್ನು ಕಂಡ್ರೆ ಎಲ್ಲಿಲ್ಲದ ಪ್ರೀತಿ, ಗೌರವ. ಇವತ್ತು ರಾಜ್ಯದಲ್ಲಿ ಯಾರಾದರೂ ಒಂದು ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನ ಮಾಡಿದ್ರೆ, ತಮಗೆ ಗೊತ್ತಿದೆ ಒಂದು ಸಭಾಧ್ಯಕ್ಷನಾಗಿ ಕೆಲಸ ಮಾಡೋದು ಎಷ್ಟು ಕಠಿಣ ಅನ್ನೋದು ಕೂಡ ತಮಗೆ ಗೊತ್ತಿದೆ. ಅಂತಹ ಸ್ಥಾನವನ್ನು ಕೊಟ್ಟಂತ ಸಂದರ್ಭದಲ್ಲಿ ಅದಕ್ಕೆಲ್ಲ ಬಹಳ ದೊಡ್ಡ ಅನುಭವ ಬೇಕು. ಕನಿಷ್ಠ 5-6 ಬಾರಿ ಶಾಸಕರಾಗಿರ್ಬೇಕು, ಹಿರಿತನ ಇರಬೇಕು. SM ಕೃಷ್ಣನಂತವರು ಅವರು ಅಧ್ಯಕ್ಷರಾಗಿದ್ದರು, ಸಭಾಧ್ಯಕ್ಷರಾಗಿದ್ದರು. ಅಂತಹ ಸ್ಥಾನವನ್ನ ಕೊಟ್ಟಾಗಲೂ ಕೂಡ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಅಂತ ಹೇಳಿ ಇವತ್ತು ಇಡೀ ರಾಜ್ಯದಲ್ಲಿ ಗಮನ ಸೆಳೆಯುವಂತ ರೀತಿಯಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅಲ್ಲಿ ತಾವು ನೋಡ್ಬೋದು ಅನೇಕ ಬದಲಾವಣೆಯನ್ನ ತಂದಿದ್ದಾರೆ. ಸದನದ ಗೌರವವನ್ನು ಎತ್ತಿ ಹಿಡಿಯುವಂತ ಕೆಲಸ ಅನೇಕ ಸಂದರ್ಭದಲ್ಲಿ ಮಾಡಿದ್ದಾರೆ. ಆ ತೀರ್ಪು ಮೇಲೆ ಕೂತ್ಕೊಂಡು ಆ ಪೀಠದಲ್ಲಿ ತೀರ್ಪು ಕೊಡುವಾಗ ಬಹಳ ಎಚ್ಚರಿಕೆಯಿಂದ ಕೊಡಬೇಕಾಗ್ತದೆ. ಒಂದು ಮಾತು ಈ ಭಾಗ ಈ ಕಡೆ ಆ ಕಡೆ ಆಗೋಂಗಿಲ್ಲ. ಅಂತಹದ್ದನ್ನ ಎಲ್ಲವನ್ನೂ ಕೂಡ ಕಾಪಾಡಿಕೊಂಡು ಇವತ್ತು ಆ ಸ್ಥಾನದ ಗೌರವದ ಜೊತೆಗೆ ನಿಮ್ಮ ಗೌರವವನ್ನು ಕಾಪಾಡಿದ್ದಾರೆ. ಉಳ್ಳಾಳದ ಶಾಸಕರು ಅಂದಾಗ ಅನಂತರ ಸಭಾಧ್ಯಕ್ಷರು, ಆದರೆ ಮೂಲತಃ ಉಳ್ಳಾಳದ ಶಾಸಕರು. ಹೆಸರು ಬರೋದು ಯಾರಿಗೆ? ಉಳ್ಳಾಳಕ್ಕೆ ಹೆಸರು ಬರುತ್ತೆ. ಹಾಗಾಗಿ ನಿಮಗೆ ಗೌರವವನ್ನು ಅವರು ತಂದುಕೊಟ್ಟಿದ್ದಾರೆ. ಅವ್ರಿಗೆ ಇನ್ನೂ ದೊಡ್ಡ ಭವಿಷ್ಯ ಇದೆ. ಅದನ್ನ ನಾನು ಹೇಳೋದಕ್ಕೆ ಹೋಗೋದಿಲ್ಲ, ಅದು ಅವ್ರ ಮೇಲಿನವ್ರು ನೋಡ್ಕೊಳ್ತಾರೆ ಅದೆಲ್ಲ. ಆದ್ರಿಂದ ಅವರಿಗೆ ನಾನು ಕೂಡ ಶುಭಕಾಮನೆಗಳನ್ನ ಹೇಳಿ ಮುಂದೆ ಭವಿಷ್ಯದಲ್ಲಿ ರಾಜ್ಯದಲ್ಲಿ ಇನ್ನೂ ಹೆಚ್ಚೆಚ್ಚು ಸೇವೆಗಳನ್ನು ಮಾಡುವಂತೆ ಆಗಲಿ ಅಂತ ಹೇಳಿ ಅಷ್ಟೇ ಹಾರೈಸ್ತೇನೆ. ಇವತ್ತು ನಾವು ಇಲ್ಲಿ ಅಗ್ನಿಶಾಮಕ ಮತ್ತು ತುರ್ತು ಸೇವೆ ಈ ಎರಡೂ ಇಲಾಖೆಗಳ ಜವಾಬ್ದಾರಿಯನ್ನು ನಾನು ಹೊತ್ಕೊಂಡಿದ್ದೇನೆ. ಕಳೆದ ವಾರ ನಾನು ಇಲ್ಲೇ ಬಂದಿದ್ದೆ. ನಮ್ಮದೇ ಪಕ್ಕದಲ್ಲೇ ಜೈಲು ಕಟ್ಕೊಂಡಿದ್ದೀನಿ. ಆ ಜೈಲು ಕಟ್ಟಡ ನಿಂತು ಹೋಗಿದೆ, ಕೆಲಸ ಪ್ರಾರಂಭ ಆಗಬೇಕು ಅದಕ್ಕೆ ಅಂತ ಹೇಳಿ
ನಾನು ನೋಡೋದಕ್ಕೆ ಬಂದಿದ್ದೀನಿ. ಆ ಸಂದರ್ಭದಲ್ಲಿ ಕೂಡ ನನಗೆ ಅನ್ನಿಸ್ತು ಎಂಥ ಒಳ್ಳೆಯ ಸ್ಥಳ ಇದೆ ಇದು. ಆ ಭಾಗದಲ್ಲಿ ಎನ್ಎಪೋಯ ಯೂನಿವರ್ಸಿಟಿ ಇದೆ, ಬೇರೆ ಬೇರೆ ಸಂಸ್ಥೆಗಳಿದ್ದಾವೆ. ಇಲ್ಲಿ ನೋಡಿದ್ರೆ ಈ ರಸ್ತೆ ಮುಂದೆ ಇನ್ನೂ ದೊಡ್ಡದಾಗಬೇಕು, ಯಾಕೆಂದ್ರೆ ಅಷ್ಟು ಬೆಳವಣಿಗೆ ಆಗ್ತಾ ಇದೆ. ಪ್ರೋಗ್ರೆಸ್ ಯಾವಾಗಲೂ ಕೂಡ ನಾವು ಒಂದು ದಿನ 2 ದಿನದಲ್ಲಿ ನೋಡೋದಲ್ಲ, ಇನ್ನೊಂದು 10, 20, 30, 50 ವರ್ಷದಲ್ಲಿ ನೋಡ್ತೇವೆ. 50 ವರ್ಷಕ್ಕೆ ಈ ಭಾಗ ಹೆಂಗಾಗತ್ತೆ ಗೊತ್ತಿಲ್ಲ. ಅಷ್ಟು ಭವಿಷ್ಯದ ಅವಕಾಶಗಳಿರ್ತಕ್ಕಂಥ ಈ ಭಾಗ ಅಂದ್ಕೊಂಡು ಹೋದೆ ನಾನು. ನಿಜಕ್ಕೂ ಕೂಡ ಬಹಳ ಸಂತೋಷ ಆಗ್ತದೆ. ಈ ಭಾಗದಲ್ಲಿ ಹೆಚ್ಚೆಚ್ಚು ಸಂಸ್ಥೆಗಳು, ವಿಶೇಷವಾಗಿ ಶಿಕ್ಷಣ ಸಂಸ್ಥೆಗಳು ಬಂದರೆ ಇನ್ನೂ ಹೆಚ್ಚು ಅನುಕೂಲ ಆಗ್ತದೆ ಮಕ್ಕಳಿಗೆ ಅಂತ ಹೇಳಿ ನಾನು ಭಾವಿಸ್ತೇನೆ. ರಾಜ್ಯದ ಜವಾಬ್ದಾರಿ ಇದೆ. ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಜವಾಬ್ದಾರಿ ಬಹಳಷ್ಟು ಇರ್ತಕ್ಕಂಥದ್ದು. ಅದಕ್ಕಾಗಿ ನಾವು ರಾಜ್ಯದಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಅಗ್ನಿಶಾಮಕ ಠಾಣೆ ಇರಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ. ಇದು ರಾಷ್ಟ್ರೀಯ ಕಮಿಷನ್ನಿನ ತೀರ್ಮಾನ ಕೂಡ ಹೌದು. ಹಾಗಾಗಿ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಅಗ್ನಿಶಾಮಕ ಠಾಣೆ ಇರಬೇಕು ಅಂತ. ಈಗಾಗಲೇ ನಮ್ಮಲ್ಲಿ 200ಕ್ಕೂ ಹೆಚ್ಚು ಠಾಣೆಗಳಲ್ಲಿ 220 ಆಗಿದ್ದಾವೆ. ಇನ್ನೂ ಒಂದು 30-40 ಆಗಬೇಕಾಗ್ತದೆ. ಅದನ್ನು ಈಗಾಗಲೇ ಪ್ರಸ್ತಾವನೆಗಳು ಬಂದಿದೆ, ಅದನ್ನು ಹಂತ ಹಂತವಾಗಿ ಮಂಜೂರು ಮಾಡ್ತೇವೆ. ನಿಮ್ಮಲ್ಲಿ ಕೂಡ ಈ ಭಾಗದಲ್ಲಿ ಕಡಬ ಮತ್ತು ಮುಲ್ಕಿ ಅಲ್ಲಿ ಕೂಡ ಈಗಾಗಲೇ ನಾವು ಸ್ಯಾಂಕ್ಷನ್ ಮಾಡಿದ್ದೇವೆ. ಅಲ್ಲಿಗೆ 2 ಸ್ಟೇಷನ್ಗೆ 3 ಕೋಟಿ, ಒಂದೊಂದಕ್ಕೆ 3 ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿದ್ದೇವೆ. ಇಲ್ಲಿ ಇನ್ನೂ 2 ಕೂಡ ಬರ್ತಕ್ಕಂಥ ಅವಕಾಶಗಳು ಇದೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿ. ಇತ್ತೀಚೆಗೆ ತಾವು ನೋಡಿದ್ರಿ, ಈ ಭಾಗದಲ್ಲಿ ಚಿಕ್ಕಮಗಳೂರಿನಲ್ಲಿ, ಮಡಿಕೇರಿಯಲ್ಲಿ, ಉತ್ತರ ಕನ್ನಡದಲ್ಲಿ ಇಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ಗಳಾಗಿದೆ. ಬಹಳಷ್ಟು ಮಳೆ ಬರೋ ಕಾರಣಕ್ಕಾಗಿ. ಮತ್ತು ನಾವೆಲ್ಲ ಏನು ಮಾಡಿದ್ದೀವಿ ಅಂದರೆ ಬಹಳ ಒಳ್ಳೆ ಕೆಲಸ ಮಾಡಿರೋದು, ಬೆಟ್ಟಗಳನ್ನೆಲ್ಲ ಅಗೆದು ಬಿಟ್ಟಿದ್ದೀವಿ. ನಿಜಕ್ಕೂ ಪ್ರಕೃತಿಯನ್ನ, ಪರಿಸರವನ್ನು ನಾಶ ಮಾಡೋದ್ರಲ್ಲಿ ನಾವೆಲ್ಲ ಎತ್ತಿದ ಕೈ. ಅದು ನಮ್ಗೆ ಯಾರು ರೈಟ್ಸೇ ಕೊಟ್ಟಿಲ್ಲ, ಆದರೆ ನಾವೇ ರೈಟ್ಸ್ ತಗೊಂಡ್ಬಿಟ್ಟಿದ್ವಿ. ಆ ಬೆಟ್ಟಗಳನ್ನು ಕಡಿಯೋದು, ಅಲ್ಲಿ ಮನೆ ಕಟ್ಟೋದು ಅಥವಾ ಇನ್ನೇನೋ ಮಾಡೋದಕ್ಕೆ ಹೋಗಿ ಆ ಪರಿಸರವನ್ನು ಹಾಳು ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಅದು ಆಗಬಾರ್ದು. ಅದಕ್ಕಾಗಿ ಇವತ್ತು ಲ್ಯಾಂಡ್ ಸ್ಲೈಡ್ಗಳಾಗ್ತಾ ಇದ್ದಾವೆ. ತಮಗೆ ಗೊತ್ತು, ಉತ್ತರ ಕನ್ನಡದಲ್ಲಿ ಲ್ಯಾಂಡ್ ಸ್ಲೈಡ್ ಆಯಿತು, ಮಡಿಕೇರಿಯಲ್ಲಿ ಲ್ಯಾಂಡ್ ಸ್ಲೈಡ್ ಆಯಿತು, ಇಲ್ಲಿ ಕೂಡ ಅನೇಕ ಸಣ್ಣ ಸಣ್ಣ ಲ್ಯಾಂಡ್ ಸ್ಲೈಡ್ಗಳಾಗುತ್ತೆ. ಆ ಸಂದರ್ಭದಲ್ಲಿ ನಮ್ಮ ಅಗ್ನಿಶಾಮಕ ಇಲಾಖೆಯವರ ಸೇವೆ ನಿಜಕ್ಕೂ ಬಹಳ, ಅವರು ಪ್ರಾಣವನ್ನು ಕೂಡ ಲೆಕ್ಕ ಇಟ್ಕೊಳ್ಳದೆ ಹೋಗಿ ಅವರು ರಕ್ಷಣೆ ಮಾಡ್ತಾರೆ. ಯಾರಾದರೂ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ರೆ ಅವರನ್ನು ಹೋಗಿ ತಗೊಂಡು ಬಂದು ಅವರನ್ನ ಸೇಫ್ ಮಾಡುವಂತ ರೀತಿಯಲ್ಲಿ ಅವರು ಮಾಡ್ತಾರೆ. ಅವ್ರ ಪ್ರಾಣ ಯೋಚನೆ ಮಾಡೋದಿಲ್ಲ ಆ ಸಂದರ್ಭದಲ್ಲಿ. ಅದು ಅವರಿಗೆ ನಾವು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಮತ್ತು ತಯಾರಿ, ಅದನ್ನು ಬಹಳ ಪ್ರಾಮಾಣಿಕವಾಗಿ ನಮ್ಮ ಇಲಾಖೆ ಮಾಡ್ತಾರೆ ಎನ್ನುವಂಥದ್ದು. ಇತ್ತೀಚೆಗೆ ಸುಮಾರು ಅವರಿಗೆ ಸಾವಿರಾರು ಕರೆಗಳು ಬರ್ತಾ ಇರುತ್ತೆ ಒಂದು ದಿನಕ್ಕೆ. ಒಂದು 25,000ಕ್ಕೂ ಹೆಚ್ಚು ಬಂದಿರ್ಬೋದು. ಈಗಾಗಲೇ ನನಗೆ ತಿಳಿದಿರ ಹಾಗೆ ಸುಮಾರು 2,000, 2,500, 3,000 ಕೋಟಿ ರೂಪಾಯಿ ಆಸ್ತಿಗಳನ್ನು ರಕ್ಷಣೆ ಮಾಡಿದ್ದಾರೆ. ಬಹಳ ದೊಡ್ಡ ಜವಾಬ್ದಾರಿ. ಇವತ್ತು ಬೆಂಗಳೂರಿನಂತ ಪಟ್ಟಣದಲ್ಲಿ, ಈಗ ಮಂಗಳೂರಿನಲ್ಲಿ ಕೂಡ ಬಹಳ ದೊಡ್ಡ 20 ಫ್ಲೋರು, 25 ಫ್ಲೋರ್ಗಳು ಕಟ್ಟಡಗಳು ಮಂಗಳೂರಲ್ಲಿ ಕೂಡ ಬರ್ತಾ ಇದೆ. ಆಕಸ್ಮಿಕವಾಗಿ ಅಲ್ಲಿ ಬೆಂಕಿ ಆದ್ರೆ ಆ 25 ಫ್ಲೋರಿಗೆ ಹೋಗೋದಕ್ಕೆ ಎಷ್ಟು ಕಷ್ಟ ಆಗ್ಬೋದು, ಅವರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಎಷ್ಟು ಕಷ್ಟ ಆಗ್ಬೋದು. ಹಾಗಾಗಿ ಇವತ್ತು ನಾವು ಹೊಸ ಆವಿಷ್ಕಾರಗಳನ್ನು ಮಾಡ್ತೇವೆ. 90 ಮೀಟರ್ ಇರ್ತಕ್ಕಂಥ ಏಣಿಗಳು, ಲ್ಯಾಡರ್ಸ್ ಎಲ್ಲೂ ಬಹಳ ಕಡಿಮೆ ಸಿಗೋದು. ಮ್ಯಾನುಫ್ಯಾಕ್ಚರ್ ಮಾಡೋದೇ ಕಡಿಮೆ. ನಾವು ಅದನ್ನು ಹೊರದೇಶದಿಂದ ಇಂಪೋರ್ಟ್ ಮಾಡಿ ಈಗ ತಗೊಂಡಿದ್ದೀವಿ, ಆಗಲೇ ಬಂದಿದೆ ಅಂತ ಕಾಣಿಸುತ್ತೆ. 90 ಮೀಟರ್ಗೆ ಇರುವಂಥ ಏಣಿ ಲ್ಯಾಡರ್ ಅನ್ನು ಬೆಂಗಳೂರಿನಲ್ಲಿ ಈಗಾಗಲೇ ಪರ್ಚೇಸ್ ಮಾಡಿದ್ದೀವಿ. ಅದೇ ರೀತಿ ಬೇರೆ ಬೇರೆ ಹೈಟ್ ಇರ್ತಕ್ಕಂಥ ಲ್ಯಾಡರ್ಸ್ಗಳಿರ್ಬೋದು, ಅದಕ್ಕೆ ಬೇಕಾದಂಥ ಸಲಕರಣೆಗಳಿರ್ಬೋದು, ಅದೆಲ್ಲವನ್ನು ಕೂಡ ಈಗಾಗಲೇ
ನಾವು ಪರ್ಚೇಸ್ ಮಾಡ್ತಕ್ಕಂಥ ಕೆಲಸ, ಮಾಡರ್ನೈಸೇಷನ್, ಆಧುನಿಕವಾಗಿ ನಾವು ಈ ಒಂದು ದುರಂತವನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಏನು ಮಾಡಬೇಕು ಅದನ್ನೆಲ್ಲವನ್ನು ಕೂಡ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಎನ್ನುವಂಥದ್ದು. ಅದರ ಜೊತೆಗೆ ಅವರಿಗೆ ಬೇಕಾದಂಥ ವಾಹನಗಳು, ಇತ್ತೀಚೆಗೆ ನಮಗೊಂದು ಸ್ವಲ್ಪ ತೊಂದರೆ ಆಗಿದೆ. ಕೇಂದ್ರ ಸರ್ಕಾರ 15 ವರ್ಷದ ನಂತರದ ಇರ್ತಕ್ಕಂಥ ಎಲ್ಲ ವಾಹನಗಳನ್ನು ನೀವು ತೆಗೆದು ಹಾಕಬೇಕು ಅಂತ ಆದೇಶ ಮಾಡಿದೆ. ನಮ್ಮಲ್ಲಿ ಅನೇಕ ವೆಹಿಕಲ್ಸ್ಗಳು 1000-2000 ಕಿಲೋಮೀಟರ್ ಕೂಡ ಓಡಿಲ್ಲ. ಅದನ್ನು ಕೂಡ ತೆಗೆದುಹಾಕಿ 15 ವರ್ಷ ಆಗಿದೆ, ಅದನ್ನು ತೆಗೆದುಹಾಕಿ ಅಂತ ಹೇಳಿ ಆದೇಶ ಮಾಡಿದ್ದಾರೆ. ನಾವು ಬರ್ಕೊಂಡು ಅವ್ರಿಗೆ ಪತ್ರ ಬರೋದು ಇಲ್ಲ, ನಮ್ಮಲ್ಲಿ ಹೆಚ್ಚು ವೆಹಿಕಲ್ಸ್ಗಳು ಕಡಿಮೆ ಡಿಸ್ಟೆನ್ಸು ಅಥವಾ ಉಪಯೋಗ ಆಗಿರೋದೇ ಕಡಿಮೆ, ಅದಕ್ಕೆ ನೀವು ಪರ್ಮಿಷನ್ ಕೊಡಿ ಅಂತ ಅದನ್ನು ತಿರಸ್ಕಾರ ಮಾಡಿದರು ಕೇಂದ್ರ ಸರ್ಕಾರ. ಹಾಗಾಗಿ ಇವತ್ತು ನಮಗೆ ಅದಕ್ಕಾಗಿ 50 ಕೋಟಿ ರೂಪಾಯಿಯನ್ನು ಮುಖ್ಯಮಂತ್ರಿಗಳು ಮಂಜೂರು ಮಾಡಿಕೊಟ್ಟಿದ್ದಾರೆ. ಆ ವೆಹಿಕಲ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದಾರೆ. ಇದು ಅಂಗಡಿಯಲ್ಲಿ ಸಿಗೋ ವೆಹಿಕಲ್ಸ್ ಅಲ್ಲ, ಇದು ತಕ್ಷಣ ಹೋಗಿ ನಾವು ಅಂಗಡಿಯಲ್ಲಿ ಕೀ ತಗೊಂಡ್ಬಂದು ಡ್ರೈವ್ ಮಾಡಿಕೊಂಡೇ ಬಂದ್ಬಿಡ್ತೀವಿ ಹೋದ್ರೆ. ಆದರೆ ಈ ಗಾಡಿಗಳು ಶೋರೂಮಿಂದ ಬರುವಂಥ ಗಾಡಿಗಳಲ್ಲ ಇವು. ಇದಕ್ಕೆ ಸ್ಪೆಷಲ್ ಆಗಿ ನಾವು ಅದಕ್ಕೆ ಆಲ್ಟ್ರೇಷನ್ಸ್ ಮಾಡಿ ಅದಕ್ಕೆ ತಯಾರಿಯನ್ನು ಮಾಡಿ ಕೊಡಬೇಕಾಗ್ತದೆ. ಅದನ್ನು ಕೂಡ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಅದರಲ್ಲಿ ವಿಶೇಷವಾಗಿ ಇಲ್ಲಿ ಮಂಗಳೂರಿನಲ್ಲಿ ನಿಮಗೆ ಕೆಮಿಕಲ್ ಇಂಡಸ್ಟ್ರಿ ಇದೆ, ಆಮೇಲೆ ಈ ಪೋರ್ಟ್ ಇದೆ, ಅದರಲ್ಲಿ ಆಗ್ತಕ್ಕಂಥ ಅನಾಹುಗಳು, ಅಲ್ಲೆಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳನ್ನು ತರ್ತಾರೆ. ಅವ್ರ ದೇಶದಿಂದ ಶಿಪ್ಪಲ್ಲಿ ಪೆಟ್ರೋಲ್ ಬರುತ್ತೆ, ಡೀಸೆಲ್ ಬರುತ್ತೆ, ಅದನ್ನು ಶೇಖರಣೆ ಮಾಡೋದಕ್ಕೆ ಶೈಲಗಳು ಮಾಡಿದ್ದಾರೆ. ಅಲ್ಲಿ ನೀವು ನೋಡಿದರೆ ಮಂಗಳೂರು ಪೋರ್ಟಿನ ಪಕ್ಕದಲ್ಲೇ ಶೈಲಗಳಿದ್ದಾವೆ. ಅಲ್ಲೆಲ್ಲ ಆಕಸ್ಮಿಕವಾಗಿ ಏನಾದರೂ ಬೆಂಕಿ ಬಿದ್ದರೆ ಎಷ್ಟು ಅನಾಹುತ ಆಗ್ಬೋದು ಅಂತ ನೀವು ಯೋಚನೆ ಮಾಡಿ. ಅದಕ್ಕಾಗಿ ಅವರಿಗೆ ವಿಶೇಷವಾಗಿ ಕೆಮಿಕಲ್ ಇಂಡಸ್ಟ್ರಿ, ಪೆಟ್ರೋಲಿಯಂ ಇಂಡಸ್ಟ್ರಿ ಇದೆಲ್ಲ ಈ ಭಾಗದಲ್ಲಿ ಇರೋದ್ರಿಂದ ನಾವು ಹೆಚ್ಚು ಗಮನವನ್ನು ಇದಕ್ಕಾಗಿ ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಒಂದೆರಡು ಮಾತುಗಳನ್ನು ಸರ್ಕಾರದ ಬಗ್ಗೆ ಹೇಳಲೇಬೇಕಾಗ್ತದೆ. ಸರ್ಕಾರ ಬಹಳ ಟೀಕೆ ಟಿಪ್ಪಣಿಗಳನ್ನು ಕೇಳ್ತೇವೆ ನಾವು. ಸರ್ಕಾರದಲ್ಲಿ ದುಡ್ಡಿಲ್ಲ, ಸರ್ಕಾರದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ, ಸರ್ಕಾರ ಏನು ಎಲ್ಲ ನಿಂತು ಹೋಗ್ಬಿಟ್ಟಿದೆ, ಈ ರೀತಿ ಮಾತುಗಳನ್ನು ನಾವು ಕೇಳ್ತೇವೆ. ಆದರೆ ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತೇವೆ. ಈಗ ಮಾನ್ಯ ಖಾದರ್ ಸಾಹೇಬರು ಉಳ್ಳಾಳದ ಕ್ಷೇತ್ರದಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಅಂತೇಳಿ ನಿಮಗೆ ಗೊತ್ತಿದೆ. ಯಾವ ರೀತಿ ಅಭಿವೃದ್ಧಿಗಳಾಯಿತು, ದುಡ್ಡು ಕೊಡದೆ ಆಗುತ್ತಾ? 4,09,000 ಕೋಟಿ ರೂಪಾಯಿ ಇವತ್ತು ನಾವು ಕರ್ನಾಟಕದ ಆಯವ್ಯಯವನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ನಾವು ಬಡ ಜನರಿಗಾಗಿ ಕಾರ್ಯಕ್ರಮ ಕೊಟ್ಟಿದ್ದೇವೆ, 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ಆ 5 ಗ್ಯಾರಂಟಿಗಳನ್ನು ಟೀಕೆ ಟಿಪ್ಪಣಿ ಮಾಡಿದಂಥವರು ನಾವು ಯಾರು ಕಾಂಗ್ರೆಸ್ನವರಿಗೆ ಅಂತ ಕೊಡಲಿಲ್ಲ. ಪ್ರಣಾಳಿಕೆಯನ್ನು ಬರೆದವನು ನಾನೇ. ಪ್ರಣಾಳಿಕೆ ಅಧ್ಯಕ್ಷನಾಗಿ ನಾನು ಬರೆಯುವಾಗ ಈ ಗ್ಯಾರಂಟಿಗಳು ಬರೀ ಕಾಂಗ್ರೆಸ್ನವರಿಗೆ ಮಾತ್ರ ಸಲ್ಲುತ್ತೆ ಅಂತ ಬರೀಬಹುದಾಗಿತ್ತ? ನಾನು ಆ ರೀತಿ ಬರೀಲಿಲ್ಲ. ಸಮಾಜದಲ್ಲಿ ಯಾರು ಬಡವರಿದ್ದಾರೆ, ಯಾರು ಬಿಲೋ ಪಾವರ್ಟಿ ಲೈನ್ ಅಂತ ನಾವು ಕರಿತೇವೆ, BPL ಅಂತ ನಾವು ಕರಿತೇವೆ, ಆ ಜನ ಯಾರಿದ್ದಾರೆ? ದಲಿತರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಹಿಂದುಳಿದವರಿದ್ದಾರೆ, ಬೇರೆ ಬೇರೆ ಸಮುದಾಯದಲ್ಲೂ ಕೂಡ ಕೂಲಿ ಮಾಡೋರಿದ್ದಾರೆ. ಅವರಿಗೊಂದಿಷ್ಟು ಆರ್ಥಿಕವಾದ ಸಹಾಯ ಆಗ್ತದೆ ಅಂತೇಳಿ ನಾವು ಆ ತಾಯಂದಿರಿಗೆ 2,000 ರೂಪಾಯಿ ಕೊಟ್ಟಿದ್ದೇವೆ. ಹೇಳಿ ಅದರಿಂದ ಅನುಕೂಲ ಆಗಲಿಲ್ಲ ಅಂತ ಹೇಳಿ, ತಾಯಂದಿರು ಹೇಳಿ ಇದರಿಂದ ಅನುಕೂಲ ಆಗಿಲ್ಲ ರೀ, ನಾವು ಉಪಯೋಗನೇ ಆಗಿಲ್ಲ ಇದರಿಂದ ಅಂತ ಯಾರಾದ್ರೂ ಹೇಳಿದ್ದಾರೆ ಇಲ್ಲಿವರೆಗೂ? ಅಥವಾ ನಾವು ಬಿಜೆಪಿಯವರು ಕಾಂಗ್ರೆಸ್ನವ್ರು ತಂದಿರೋದು ಈ ಕಾರ್ಯಕ್ರಮ, ಅದಕ್ಕಾಗಿ ನಾವು ತಗೊಳ್ಳೋದಿಲ್ಲ 2,000 ರೂಪಾಯಿ ಅಂತ ಯಾರಾದ್ರೂ ಹೇಳಿದಾರ? ಜನತಾ ದಳದವ್ರು ಹೇಳಿದಾರ? ನಮ್ಮ ಉದ್ದೇಶ ಪಕ್ಷ ಅಲ್ಲ, ನಮ್ಮ ಉದ್ದೇಶ ಆ ಬಡ ಜನ ಮೇಲೆ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದಕ್ಕಾಗಿ 52,000 ಕೋಟಿ ರೂಪಾಯಿಯನ್ನ ನಾವು ಬಜೆಟ್ ನಲ್ಲಿ ತೆಗೆದಿಟ್ಟಿದ್ದೇವೆ. ಸುಮ್ಮನೆ ಏನು ಮಾಡಿಲ್ಲ ನಾವು ಅಡಕ್ಕಾಗಿ. ಮಾನ್ಯ ಮುಖ್ಯಮಂತ್ರಿಗಳು ಆಯವ್ಯಯದಲ್ಲಿ 52,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇವತ್ತು ಯಶಸ್ವಿಯಾಗಿ ಕೋಟ್ಯಾಂತರ ಜನ, ನಾನೀಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬಂದೆ.
ನನ್ನ ಶ್ರೀಮತಿ ಅವರು ನನ್ನ ಜೊತೆಯಲ್ಲಿ ಬಂದ್ರೆ ಅವ್ರನ್ನಲ್ಲೇ ಬಿಡ್ಬಿಡಿ, ನೀವೇನ ಪೂಜೆ ಮಾಡ್ಕೊಳ್ಳಿ, ನಾನು ಇರ್ತೀನಿ. ಅಲ್ಲಿ ಆ ಮ್ಯಾನೇಜರ್ ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದಾರೆ, ಅವರು ಇಒ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಸರ್ಕಾರ ನೇಮಕ ಮಾಡಿದೆ. ಅವ್ರಿಗೆ ಕೇಳಿದೆ, ಏನಪ್ಪ ಏನು ಹೇಗಿದೆ ಇಲ್ಲಿ ಅಂತ. ಸರ್, ಈಗ ನಮಗೆ 4-5 ಕೋಟಿ ರೂಪಾಯಿ ವರಮಾನ ಇತ್ತು, ನೀವು ಆ ಫ್ರೀ ಮಾಡಿಬಿಟ್ಟಿದ್ದೀರಿ ಬಸ್ಗಳಿಗೆ ಫ್ರೀ ಮಾಡಿರೋ ಕಾರಣಕ್ಕಾಗಿ, ಇದು ನಾನು ಹೇಳಿದ್ದಲ್ಲ, ಅವ್ರು ಹೇಳಿದ್ರು, 16 ಕೋಟಿ ರೂಪಾಯಿ ಇದೆ ನಮ್ಮ ವರಮಾನ. ಯಾರೋ ತುಮಕೂರಿನಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರೋದು ಫ್ರೀಯಾಗಿ ಬಸ್ ಇದೆ ಅಂತೇಳಿ ಆರಾಮಾಗಿ ಬಂದು ಹೋಗ್ತಾರೆ. ಯಾರೋ ಗುಲ್ಬರ್ಗಾದಿಂದ ಬಂದು ಹೋಗ್ತಾರೆ. ಆ ತಾಯಂದಿರಿಗೆ ಒಂದು ಅವಕಾಶ ಸಿಕ್ಕಿದೆ ನಾವು ಬಂದು ಹೋಗೋದಕ್ಕೆ. ಅಂತಹ ಬೆಳವಣಿಗೆಯನ್ನ ರಾಜ್ಯದಲ್ಲಿ ನಮ್ಮ ಸರ್ಕಾರ ಮಾಡ್ತಾ ಇದ್ದೇವೆ. ಹಕ್ಕಿ ಇವತ್ತು ನೀವೆಲ್ಲ ಈ ಭಾಗದಲ್ಲಿ ಹೇಗೆ ಏನೋ ಗೊತ್ತಿಲ್ಲ, ನಮ್ಮ ಭಾಗದಲ್ಲಿ ಅನ್ನ ಊಟ ಮಾಡೋದಕ್ಕೆ ಬಹಳ ಕಷ್ಟ ಆಗ್ತಾ ಇದ್ದದ್ದು. ಇವತ್ತು ಎಲ್ಲರ ಮನೆಯಲ್ಲೂ ಅನ್ನ ಊಟ ಮಾಡ್ತಾರೆ. ಬಡವರು ಯಾರು ನಮ್ಮ ಕಡೆ ಎಲ್ಲ ರಾಗಿ ಮುದ್ದೆ ತಿನ್ನೋದು, ನಿಮ್ಮಲ್ಲಿ ಕೂಡ ಇದು ಏನದು ಕುಶುಲಕ್ಕಿ, ಅದು ನಿಮ್ ಕಡೆ ಮಾಡ್ಕೊಳ್ತೀರ. ಆದ್ರೆ ಪ್ರತಿನಿತ್ಯ 2 ಹೊತ್ತು ಕೂಡ ಅನ್ನ ಸಿಗುತ್ತೆ, ಅನ್ನ ಊಟ ಮಾಡ್ತೇವೆ ಅಂತಂದ್ರೆ ಯಾರಿಂದ ಆಗ್ತಾ ಇದೆ? ಸರ್ಕಾರ ಇವತ್ತು ನಿಮ್ಮ ಬಡವರ ಮನೆಗೆ ನಿಮಗೆ ಅಕ್ಕಿಯನ್ನ ತಂದು ಕೊಟ್ಟಿದೆ. ಯಾರಿಗೆ ಅನ್ನ ಸಿಗ್ತಾ ಇರಲಿಲ್ಲ ಅವನಿಗೆ ಅನ್ನ ಊಟ ಮಾಡುವಂತ ಅವಕಾಶವನ್ನ ಇವತ್ತು ಆ ಬಡವನಿಗೆ ಕೊಡ್ತಕ್ಕಂತ ಕೆಲಸ ಸರ್ಕಾರ ಮಾಡಿದೆ. ಇದರಲ್ಲಿ ನೀವು ಟೀಕೆ ಮಾಡಿದ್ರೇನು? ಆಯ್ತಪ್ಪ, ನೀವು ಟೀಕೆ ಮಾಡೋರಾಗಾದ್ರೆ ಅನ್ನವನ್ನು ಬೇಡಿ ಅಲ್ವಾ, ಅನ್ನ ಬಿಟ್ಬಿಡೋದು. ಆದ್ರಿಂದ ನಾವು ಸರ್ಕಾರದಲ್ಲಿ ಅಭಿವೃದ್ಧಿಗೋಸ್ಕರ ಈಗ ಮೊನ್ನೆ ಘೋಷಣೆ ಮಾಡಿದ್ರು ಮುಖ್ಯಮಂತ್ರಿಗಳು, ಪ್ರತಿಯೊಂದು ಶಾಸಕನಿಗೂ ಕೂಡ ನಾನು 50 ಕೋಟಿ ರೂಪಾಯಿಯನ್ನ ಮಂಜೂರು ಮಾಡಿಕೊಡ್ತೇನೆ ಅಭಿವೃದ್ಧಿಗೋಸ್ಕರ, ಆಕ್ಷನ್ ಪ್ಲಾನ್ ಮಾಡಿ ಅಂತ ಹೇಳಿದ್ರು. ಈಗ ನಾವೆಲ್ಲ MLAಗಳು ನಾವು 50 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಕ್ಕೆ ಕಾಮಗಾರಿಗಳಿಗೆ ನಾವು ಆಕ್ಷನ್ ಪ್ಲಾನ್ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಸಿದ್ದರಾಮಯ್ಯನವರು ಹಣ ಕೊಡಲಿಲ್ವಾ? ರಾಜ್ಯದಲ್ಲಿ 8,000 ಕೋಟಿ ರೂಪಾಯಿ ಬರೀ ಶಾಸಕರಿಗೆ ಈ ಕೆಲಸಕ್ಕೆ ಕೊಡುವಾಗ ಹಣ ಇಲ್ವಾ ಸರ್ಕಾರದಲ್ಲಿ? ಬಾಯಿ ಬಂದಂಗೆ ಟೀಕೆ ಮಾಡಿದ್ರೆ ಏನ್ರಿ ಪ್ರಯೋಜನ? ಅದು ಇವತ್ತು ರಾಜ್ಯದ ಜನರಿಗೆ ಅರ್ಥ ಆಗ್ಬೇಕು. ರಾಜ್ಯದ ಜನರಿಗೆ ಹೌದಪ್ಪ, ಈ ಸರ್ಕಾರದಲ್ಲಿ ಅಭಿವೃದ್ಧಿನೂ ಆಗ್ತಾ ಇದೆ, ಬಡವರ ಕೆಲಸನೂ ಆಗ್ತಾ ಇದೆ ಅಂತ ಹೇಳಿ ರಾಜ್ಯದ ಜನತೆಗೆ ಹೋಗಬೇಕು ಸಂದೇಶ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನಾವು ಮಾತು ಕೊಟ್ಟಿದ್ದೇವೆ, ನಾವು 5 ವರ್ಷದ ಹಿಂದೆ 23ರಲ್ಲಿ 5 ವರ್ಷ ನಾವು ಆಡಳಿತ ಕೊಡ್ತೇವೆ, ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಿ ನಾವು ಹೇಳ್ಕೊಂಡು ಬಂದಿದ್ದೇವೆ. ಆ ಕೆಲಸ ಮಾಡ್ತೀವಿ, ಯಾವುದನ್ನು ನಿಲ್ಲಿಸೋದಿಲ್ಲ. ಈಗ ನಮ್ಮೂರಲ್ಲಿ ಎತ್ತಿನೊಳೆ ಯೋಜನೆ ಆಗ್ತಾ ಇದೆ. 2012ರಲ್ಲಿ 13ರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಅವತ್ತು 12,000 ಕೋಟಿ ರೂಪಾಯಿ ಎಸ್ಟಿಮೇಟೆಡ್ ಕಾಸ್ಟ್, ಇವತ್ತು 23,000 ಕೋಟಿ ಆಗಿದೆ. ಮೊನ್ನೆ ಮುಖ್ಯಮಂತ್ರಿಗಳು ಬಂದಿದ್ರು, ನಮ್ಮ ಜಿಲ್ಲೆಗೆ ಬಂದಿದ್ರು ಮೊನ್ನೆ. ಆ 23,000 ಕೋಟಿ ಇನ್ನೂ ನಾನು 8,000 ಕೋಟಿ ಕೊಟ್ರೆ ಕಂಪ್ಲೀಟ್ ಆಗುತ್ತೆ. ನಾನು ಕೊಡ್ತೇನೆ 8,000 ಕೋಟಿ, ಮುಗಿಸಿ ಬೇಗ ಅಂತ ಇಂಜಿನಿಯರ್ಗಳಿಗೆ ಆದೇಶ ಮಾಡಿದ್ರು. 23,000 ಅಂದ್ರೆ ಇನ್ನು 8,000 ಕೋಟಿ ನಾನು ಕೊಡ್ತೇನೆ ನಿಮ್ಗೆ, ಆದಷ್ಟು ಶೀಘ್ರವಾಗಿ ಆ ಯೋಜನೆಯನ್ನ ಸಂಪೂರ್ಣ ಮಾಡಿ ಅಂತ ಹೇಳಿ. ಹಾಗಾದ್ರೆ ಹಣ ಇಲ್ಲದೆ ಇದ್ರೆ ಹೇಳಕ್ಕಾಗತ್ತ? ರಾಜ್ಯ ಸರ್ಕಾರ ಯಾವುದೇ ಯೋಜನೆಗಳನ್ನ ಸಂಪೂರ್ಣ ಮಾಡತಕ್ಕಂತ ಶಕ್ತಿ ರಾಜ್ಯ ಸರ್ಕಾರಕ್ಕೆ ಇದೆ ಅನ್ನೋ ಮಾತನ್ನ ಇವತ್ತು ನಿಮ್ಮ ಮುಂದೆ ನಾನು ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಹಾಗಾಗಿ ಸ್ನೇಹಿತರೆ, ಬಹಳ ಉತ್ತಮವಾದ ಕೆಲಸ ಇವತ್ತು ನಾವು ಮಾಡಿದ್ದೇವೆ. ಈಗಾಗಲೇ ಪೊಲೀಸ್ ಇಲಾಖೆ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳಕ್ ಹೋಗೋದಿಲ್ಲ. ನನಗೆ ಮಾಧ್ಯಮ ಸ್ನೇಹಿತರು ಕೇಳಿದ್ರು ನಿನ್ನೆ ದಿವಸ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಆಗಿದೆ, ಎಲ್ಲ ಹಾಳಾಗೋಗಿದೆ ಅಂತೇಳಿ ವಿರೋಧ ಪಕ್ಷದವ್ರು ಹೇಳ್ತಾರೆ. ನಾನು ಹೇಳಿದೆ, ಸಂದರ್ಭ ಬಂದಾಗ ಅಂಕಿಅಂಶ ಕೊಡ್ತೀನಪ್ಪ.
ಯಾವ ಕಾಲದಲ್ಲಿ ಯಾರ ಕಾಲದಲ್ಲಿ ಎಷ್ಟು ಮರ್ಡರ್ ಆಗಿತ್ತು, ಎಷ್ಟು ರೇಪ್ ಆಗಿತ್ತು, ಎಷ್ಟೊಂದು ಕ್ರೈಮ್ ಆಗಿತ್ತು ಅನ್ನೋ ಸ್ಟಾಟಿಸ್ಟಿಕ್ಸ್ ನನ್ನ ಹತ್ರ ಇದೆ. ನಾನು ಸಂದರ್ಭ ಬಂದಾಗ ಕೊಡ್ತೀನಿ ಅಂತ ಹೇಳಿದ್ರೆ ನಿಜ. ಸಮಾಜ ಅಂತ ಹೇಳಿದ್ರೆ ಅನೇಕ ಸಂದರ್ಭದಲ್ಲಿ ಚಾಲೆಂಜಸ್ ಇದಾವೆ ನಮ್ಗೆ. ಇಲ್ಲಿ ಮರ್ಡರ್ ಆಯ್ತು, ನಾನು ಓಡ್ ಬಂದೆ ಇಲ್ಲಿ. ಯಾಕೋಸ್ಕರ ಅಂತ ಹೇಳಿದ್ರೆ ಇಲ್ಲಿ ಈ ಶಾಂತಿ ಕೇಳಬಾರ್ದು, ಈ ಭಾಗದಲ್ಲಿ ಶಾಂತಿ ಕೇಳಬಾರ್ದು. ಉಲ್ಲಾಳ ಕ್ಷೇತ್ರದಲ್ಲಿ ಯಾವುದೋ ಅಂತ ಘಟನೆ ಇಲ್ಲಿವರೆಗೂ ಕಳೆದ 2 ವರ್ಷದಲ್ಲಿ ಯಾವುದೂ ಆಗಲಿಲ್ಲ. ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ ಖಾದರ್ ಸಾಹೇಬ್ರಿಗೆ, ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ, ಸಾರ್ವಜನಿಕರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ದಯಮಾಡಿ ನೀವು ಅದನ್ನ ಕಾಪಾಡಿಕೊಳ್ಳಿ. ನಾವೆಲ್ಲ ಇಲ್ಲಿ ಶಾಶ್ವತವಾಗಿ ಇರೋದಿಲ್ರಿ. ಇವತ್ತು ಹುಟ್ಟುತ್ತೇವೆ, ನಾಳೆ ಹೋಗ್ತೇವೆ. ಮನುಷ್ಯ ಯಾವನು ಶಾಶ್ವತವಾಗಿ ಇಲ್ಲಿ ಇರೋದಿಲ್ಲ. ಆ ಸಾಮರಸ್ಯ ಅನ್ನೋದು ಇರಬೇಕು. ಇದೇ ರೀತಿ ಘಟನೆ ನಡೀತು 2012ರಲ್ಲಿ. ಆ ಸಂದರ್ಭದಲ್ಲಿ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿದ್ದೆ. ಉಲ್ಲಾಳದಿಂದ ಇದೇ ಉಲ್ಲಾಳ ಅಬ್ಬಕ್ಕನ ಸ್ಟ್ಯಾಚ್ಯೂಗೆ ನಮಸ್ಕಾರ ಹಾಕಿ ಇಲ್ಲಿಂದ ನಾವು ಮಲ್ಪೆವರೆಗೂ ನಾವು ನಡೆದ್ವಿ, ಪಾದಯಾತ್ರೆ ಮಾಡುದು. ಅದಕ್ಕೆ ನಾನು ಏನ್ ಹೇಳಿದ್ದೆ ಗೊತ್ತಾ? ಕೆಲವರು ನಮ್ಮ ಮುಖಂಡರುಗಳಿಗೆ ಜ್ಞಾಪಕ ಇರಬಹುದು. ಕಾಂಗ್ರೆಸ್ ನಡಿಗೆ ಸಾಮರಸ್ಯದ ಕಡೆಗೆ. ಇವತ್ತು ಅದು ಬೇಕು ನಮ್ಗೆ. ಆ ಸಾಮರಸ್ಯ ಮಂಗಳೂರಿನಲ್ಲಿ, ದಕ್ಷಿಣ ಕನ್ನಡದಲ್ಲಿ, ಕರಾವಳಿಯಲ್ಲಿ ಬೇಕು. ಅದಕ್ಕಾಗಿ ಇವತ್ತು ನಾನು ದಯಮಾಡಿ ತಮಗೆಲ್ಲ ಮನವಿ ಮಾಡ್ಕೊಳ್ತೇನೆ, ಪ್ರಾರ್ಥನೆ ಮಾಡ್ತೇನೆ, ಅದನ್ನ ಉಳಿಸ್ಕೊಡಿ ಅಂತ ಹೇಳಿ ನಾನು ಹೇಳೋದಕ್ಕೆ ಬಂದಿದ್ದೆ. ನೀವು ಅದಕ್ಕಾಗಿ ಇವತ್ತು ಶಾಂತಿ ಸಭೆ ಕರೆದಿದ್ದೇವೆ. ನಾವು ಅನೇಕ ವಿಚಾರಗಳನ್ನ ಅಲ್ಲಿ ಮಾತನಾಡುವಾಗ ಹೇಳ್ತೇನೆ. ಯಾತಕ್ಕೋಸ್ಕರ ಅವಶ್ಯಕತೆ ಇದೆ ಇದು ಇದೆ ಎನ್ನುವುದನ್ನ ನಾನು ಅಲ್ಲಿ ಹೇಳ್ತೇನೆ. ಇಡೀ ದೇಶ ನೋಡ್ತಾ ಇದೆ ಮಂಗಳೂರನ್ನ, ದಕ್ಷಿಣ ಕನ್ನಡ ಜಿಲ್ಲೆಯನ್ನ, ಕರಾವಳಿಯನ್ನ ಇಡೀ ದೇಶ ನೋಡ್ತಾ ಇದೆ. ಅಪಕೀರ್ತಿ ತಗೊಳ್ಳೋದು ಬೇಡ. ನಿಮ್ಮಷ್ಟು ಬುದ್ಧಿವಂತರು ಯಾರು ಇಲ್ಲ ರೀ. ನಾವು ಘಟ್ಟದಲ್ಲಿರೋರು ನಾವೇನು ಅನ್ಕೊಳ್ತೀವಿ ಗೊತ್ತಾ? ಮಂಗಳೂರಿನ ಜನ ಏನ್ ಮಾರಾಯ ಎಷ್ಟು ಬುದ್ಧಿವಂತರು ಅಂತೀವಿ. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಏನ್ ಕಾಣಿಸುತ್ತೆ? ಅತಿ ಬುದ್ಧಿವಂತಿಕೆ ಕಾಣಿಸುತ್ತೆ. ಹಾಗಾಗಿ ಶಾಂತಿಯನ್ನ ನಾವೆಲ್ಲರೂ ಕೂಡ ನೀವು ಸೇರಿ ಕಾಪಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ಅಧಿಕಾರಿ ಸ್ನೇಹಿತರು, ನಮ್ಮ ತಿರುಮಲೇಶ್ ಅವರಾಗ್ಲಿ, ರಂಗನಾಥ್ ಅವರಾಗ್ಲಿ, ನಮ್ಮ ಹಿರಿಯ ಅಧಿಕಾರಿಗಳು ಬಹಳ ಕಡಿಮೆ ಸಮಯದಲ್ಲಿ ಈ ಕೆಲಸವನ್ನ ಮಾಡಿದ್ದಾರೆ. ಇದಕ್ಕೆ ಒಂದು ಮಾತು ಹೇಳಿದ್ರು ಖಾದರ್ ಸಾಹೇಬ್, ಇದನ್ನ ಮೋಸ್ಟ್ ಮಾಡರ್ನ್ ಅಗ್ನಿಶಾಮಕ ಠಾಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ನೀವು ದುಡ್ಡೆಲ್ಲ ನೀವೇ ಕೊಡ್ಬೇಕು. ಏನಿಲ್ಲ, ಮುಖ್ಯಮಂತ್ರಿಗಳಿಗೆ ಅವ್ರು ಹೇಳಿದ್ರೆ ಕೊಡ್ತಾರೆ, ಅವ್ರದ್ದೇನು ಅಧ್ಯಕ್ಷರು ಹೇಳಿದ್ರೆ ಕೇಳೋದಿಲ್ಲ. ಆಮೇಲೆ ಪೀಠದಿಂದ ಆದೇಶ ಮಾಡಿದ್ರೆ ಮುಗಿದೋಯ್ತಾರೆ. ನಾವೆಲ್ಲ ನೀವು ಹೇಳ್ದಂಗೆ ಕೇಳೋದು ನಾವು. ಅದರಿಂದ ಆ ಕೆಲಸ ಕೂಡ ಆಗಲಿ ಹಾಗೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲ ಶುಭವಾಗಲಿ, ಶಾಂತಿಯನ್ನು ಕಾಪಾಡಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನುಡಿಗಳಿಗೆ ವಂದನೆಗಳು. ಉಳ್ಳಾಲ ಭಾಗದ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಪರಿಸರದ ಮಹಿಳೆಯರ ಮತ್ತು ಮಕ್ಕಳ ಆರೋಗ್ಯ ವರ್ಧನೆಯಲ್ಲಿ ಮಹತ್ವದ ಭಾಗಿದಾರರಾಗಿರುವ ಅವರ ಉಪಸ್ಥಿತಿಯನ್ನ ಈ ಹೊತ್ತಿನಲ್ಲಿ ಗೌರವಿಸುತ್ತೇವೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವ ಶ್ರೀ ಮೊಹಮ್ಮದ್ ರಫೀಕ್ ಪಜೀರ್ ಅವರು. ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಅಗ್ನಿಶಾಮಕ ಠಾಣೆ ಕಟ್ಟಡದ ಈ ಶಿಲಾನ್ಯಾಸ ಕಾರ್ಯಕ್ರಮದ ಮುಕ್ತಾಯ ಹಂತದಲ್ಲಿದ್ದೇವೆ.